2010 ಒಂದೊಳ್ಳೆ ಟೈಮ್ ಬಂದ್ರಿ 2011 ಒಳ್ಳೇದಿಗೊಳ್ಳೇದಲ್ಲ 2012 ಆಯ್ತದೆ ಲಕ್ಕ 2013. ಹಲೋ 13. ಏನ್ರಿ ಹುಡುಕ್ತಾ ಇದ್ದೀರಾ? ವರ್ಕೌಟ್ ಮಾಡ್ತಾ ಇದೀವಿ ಸ್ವಾಮಿ. ಇದು ವರ್ಕೌಟ್ ಇದು. ನಿಮಗೆ ವರ್ಕೌಟ್ ಅಲ್ದೇ ಇರ್ಬೋದು, ಆದ್ರೆ ಇದು ನಮಗೆ ವರ್ಕೌಟೇ. ಅಯ್ಯೋ ರಾಮನೇ, ಒಂದ್ ಸ್ವಲ್ಪ ಎದ್ದೇಳಿ. ಏನಿದು ಬಾಡಿ ಹಿಂಗೆ? ಶಬಾಷ್. ಈಗ ಅದೇನೋ 2013 ಅಂತ ಇದ್ರಲ್ಲ, ಏನದು ಇಸ್ವಿನಾ? ಅಲ್ಲ ಸ್ವಾಮಿ, ಅದು ನೋಡಿ ನಾವು ವರ್ಷದಿಂದ ವರ್ಷಕ್ಕೆ ಒಂದೊಂದು ಟಿಪ್ಸ್ನ ಜಾಸ್ತಿ ಮಾಡ್ತಾ ಹೋಗ್ತೀವಿ. ಇದು ಎಷ್ಟೇ ಇಸ್ವಿ ಹೇಳಿ? 2013. ಹಾಗಾಗಿ ನಾವು ಈ ವರ್ಷವಿಡೀ ದಿನಕ್ಕೆ 2013 ಟಿಪ್ಸ್ ಹೊಡಿತೀವಿ. ಮುಂದಿನ ವರ್ಷ 2014 ಹೊಡಿತೀವಿ. ಹೀಗೆ ವರ್ಷ ವರ್ಷಕ್ಕೆ ಒಂದೊಂದು ಜಾಸ್ತಿ ಮಾಡ್ಕೊಂಡು ಹೋಗ್ತೀವಿ. ಗೊತ್ತಾಯ್ತು. ಅಲ್ಲ, ನೀವು ಏನ್ ಕೆಲಸ ಮಾಡ್ಕೊಂಡಿರೋದು? ನಾವು ಬಿಲ್ಡರ್ ಸ್ವಾಮಿ. ಬಿಲ್ಡರ್? ಬಿಲ್ಡರ್ ಅಂದ್ರೆ ಈ ಮನೆ ಕಟ್ಟೋದು? ಈಗಿನ ಕಾಲದ ಜನಗಳಿಗೆ ಅದು ಏನಾಗಿದೆ ಅಂತ. ಅಲ್ಲ, ಮಾತು ಎತ್ತಿದ್ರೆ ಮನೆ ಕಟ್ತೀವಿ, ಮಂದ್ರ ಕಟ್ತೀವಿ, ಮಠ ಕಟ್ತೀವಿ ಅಂತ ಹೋಗ್ತಿರಲ್ಲ ರೀ. ಕಟ್ಟಿ ಏನ್ರಿ ಮಾಡ್ತೀರಾ? ಅದನ್ನ ನೋಡಿ ದೊಡ್ಡವ್ರು ಏನ್ ಹೇಳಿದ್ರೆ ಹೇಳಿ. ದೇಹವೇ ದೇಗುಲ ಅಂತ ಹೇಳಿದ್ರೆ, ಹೌದು. ನೀವು ಮನೆ ಕಟ್ಟೋದಕ್ಕಿಂತ ಮುಂಚೆ, ಮಠ ಕಟ್ಟೋದಕ್ಕಿಂತ ಮುಂಚೆ ನಮ್ಮ ದೇಹವನ್ನ ನಾವು ಕಟ್ಕೋಬೇಕು ಸ್ವಾಮಿ. ಏನು ತತ್ವ ಇದು! ಸೂಪರ್. ಅಂದ್ರೆ ನೀವು ಟ್ರೈನರ್? ಓಕೆ. ಯಾರ್ಯಾರನ್ನ ಟ್ರೈನ್ ಮಾಡಿದ್ರಾ? ನಿಮಗೆ ಗುರುತು ಪರಿಚಯ ಇರೋರು ಅಂದ್ರೆ ನಿಮಗೆ ಗಾಂಧಿನಗರ ಕೇಳಿರ್ಬೇಕಲ್ಲ? ಗೊತ್ತಲ್ಲ. ಗಾಂಧಿನಗರದಲ್ಲಿ ಸುಮಾರು ಜನ ಫಿಲ್ಮ್ ಆಕ್ಟರ್ಗಳಿಗೆಲ್ಲ ನಾವೇ ಟ್ರೈನ್ ಅಪ್ ಮಾಡಿರೋದು. ಫಿಲ್ಮ್ ಆಕ್ಟರ್ಗಳನ್ನು ಟ್ರೈನ್ ಮಾಡ್ತೀರಾ? ಹೌದೌದು. ಯಾರ್ಯಾರು? ನಿಮಗೆ ದೊಡ್ಡಣ್ಣ ಗೊತ್ತಿರ್ಬೇಕಲ್ವಾ? ಗೊತ್ತು. ಬುಲೆಟ್ ಪ್ರಕಾಶ್ ಗೊತ್ತು. ಸಾಧು ಕೋಕಿಲ ಗೊತ್ತು. ರಂಗಾಯಣ ರಘುವರ್ ಅಂತ ಗೊತ್ತಿರ್ತಾನೆ. ಗೊತ್ತು. ಅವರೆಲ್ಲರಿಗೂ 6 ಪ್ಯಾಕ್ 8 ಪ್ಯಾಕ್ ಕೊಂಡಿಸಿರೋನು ನಾನೇ ಸ್ವಾಮಿ. ಇದಕ್ಕೆ ಕಳ್ಳರು ನಂಬುದ್ರು ಕುಳ್ಳರು ನಂಬಾರ್ದು ಅಂತ. ಅಲ್ಲ, ಅವರೆಲ್ಲ ಫ್ಯಾಮಿಲಿ ಪ್ಯಾಕ್ ಬೆಳೆಸ್ಕೊಂಡಿದ್ದಾರೆ, ನೀವೆಲ್ಲರಿ 6 ಪ್ಯಾಕ್ ಬೆಳೆಸಿದ್ರಿ? ಬಡ್ಕತ್ತೀನಿ. ಪ್ರತಿಯೊಂದು ಪಿಕ್ಚರ್ ಬಿಡುಗಡೆ ಆದಾಗ್ಲೂ ಪ್ರತಿಯೊಂದು ಪಿಕ್ಚರ್ ಎಲ್ಲರೂ ನೋಡಿ ಅಂತ ನನ್ನ ಮಾತಿನ ಎಲ್ರಿ ಕೇಳ್ತೀರಾ? ಅದು ನೋಡಿ ಸ್ವಾಮಿ, ನೀವು ನೋಡಿದ್ದೆಲ್ಲ ಜಮಾನತ್ ಸಿನಿಮಾಗಳು, ಅವಾಗೆಲ್ಲ ಅವ್ರಿಗೆ ಫ್ಯಾಮಿಲಿ ಪ್ಯಾಕೇ ಇತ್ತು. ನನ್ನ ಹತ್ರ ಬಂದ್ಬಿಟ್ಟು ಟ್ರೈನ್ ತಗೊಂಡಾದ್ಮೇಲೆ ಎಲ್ರಿಗೂ 6 ಪ್ಯಾಕ್ 8 ಪ್ಯಾಕ್ ಬಂದಿದೆ. ಇತ್ತೀಚಿನ ದಿನಮಾನದಲ್ಲಿ ಅವ್ರು ನೋಡಿದ್ರೇನ್ರಿ ನೀವು? ಇಲ್ಲ. ನಾನು ಅವ್ರು ಹೇಗಿದ್ದಾರೆ ಅಂತ ಹೇಳಿ ಬಾಯ್ ಬಿಟ್ಟು ಹೇಳಲ್ಲ. ಮತ್ತೆ ಇನ್ನೇನ್ ಬಿಟ್ಟು ಹೇಳ್ತೀರಾ? ನಾವು ತೋರ್ಸ್ಬಿಟ್ಟು ಹೇಳ್ತೀವಿ. ಏನ್ನ? ಫಿಗರ್ ನೋಡಿ, ಈಗ ಯಾವ ತರ ಇದಾರೆ ಅಂತ ತೋರಿಸ್ತೀನಿ, ಅಲ್ಲಿ ನೋಡಿ. ಹಿಂಗೆಲ್ಲ ಟ್ರೈನ್ ಮಾಡಿದೀರಾ ನೀವು? ಹೌದೌದು. ಓ, ಶಬಾಷ್. ಓಕೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ನಾವು ಇಲ್ಲಿಗೆ ಬಂದಿರೋದು ಏನಕ್ಕೆ ಗೊತ್ತಾ? ಹೌದೌದು. ಏನಕ್ಕೆ? ಅದನ್ನ ನೋಡಿ, ಈ ಕಾರ್ಯಕ್ರಮದ ಬಗ್ಗೆ ನಾವು ಬಿಲ್ಡಪ್ ಮಾಡಿ ಸಂಜೆ ವಾಕಿಂಗ್ ಹೋಗುವಾಗ 4 ಜನ ಮಾತಾಡ್ತಾ ಇದ್ರು. ತುಂಬಾ ಒಳ್ಳೆ ಕಾರ್ಯ ನಡೆಯುತ್ತೆ, ತುಂಬಾ ಶ್ರೇಷ್ಠವಾದ ಕಾರ್ಯ ನಡೆಯುತ್ತೆ ಅಂತ. ಥ್ಯಾಂಕ್ ಯು ಸ್ವಾಮಿ. ಈ ದೇಹ ಕಟ್ಟೋದಕ್ಕಿಂತಲೂ ಒಬ್ರು ಬದುಕನ್ನ ಕಟ್ಟಿದ್ರೆ ಎಷ್ಟು ಆನಂದ ಸಿಗುತ್ತೆ ಅಲ್ವಾ? ಅಂದ್ರೆ ನೀವು ಇವಾಗ ಆಟ ಆಡೋದಕ್ಕೆ ಬಂದಿದ್ದೀರಾ? ಆಟ ಆಡೋದಕ್ಕೆ ಬಂದಿದ್ದೀವಿ. ಅಂದ್ರೆ ನೀವೇ ಆಡ್ತೀರಾ? ನಾನು ಆಡಲ್ಲ. ನನ್ನ ಹೊಸ ಜಿಮ್ಮಿಗೆ ಸೇರ್ಕೊಂಡಿದ್ದೆ, ನಮ್ಮ ಟ್ರೈನಿಂಗ್ ಕ್ಲಾಸಿಗೆ ಸೇರ್ಕೊಂಡಿದ್ದಿಲ್ಲ. ಒಂದು ಹೊಸ ಕಂದಮ್ಮ ಬಂದಿದೆ. ಆ ಕಂದಮ್ಮನ ಕೈಲಿ ಆಟ ಆಡಿಸ್ತೀನಿ, ಒಂದಿಷ್ಟು ದುಡ್ಡು ಕೊಡೋಣ. ಕರಿಲ ಅಣ್ಣ? ಕರಿಪ. ಕಂದ ಐಸು ಬಾ 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 ಬಾ. ಇದು ನಮ್ಮ ಕಂದಮ್ಮ. ಹೊಸದಾಗಿ ನಮ್ಮ ಶಿಕ್ಷಕರು ತಗೊಂಡಿದ್ರು. ಇವರಿಗೆ ತಾವು ಬಾಡಿ ಬಿಲ್ಡಿಂಗ್ ಹೇಳ್ಕೊಡ್ತಾ ಇದ್ರು? ಬಾಡಿ ಬಿಲ್ಡಿಂಗ್ ಅಂತಲ್ಲ, ನಾವು ಬೇರೆ ಬೇರೆ ವಿದ್ಯೆಗಳನ್ನ ಹೇಳ್ಕೊಡ್ತಾ ಇರ್ತೀವಿ. ಅಲ್ಲಪ್ಪ, ಗುರು ತರಾನೇ ಶಿಷ್ಯನು ಇರೋದು ಇಷ್ಟೇ ಸ್ಟ್ರೈಟ್. ಅದು ಹೆಂಗಪ್ಪ ಮತ್ತೆ ಎತ್ತರಕ್ಕೆ ಬೆಳೆಸ್ತೀಯಾ? ಅಣ್ಣ ನೋಡು, ನಮ್ಮ ಈ ಕಂದಮ್ಮ ಎತ್ತರದಲ್ಲಿ ಎತ್ತರ ಇಲ್ಲದೆ ಹೋಗಿರ್ಬೋದು, ಗೊತ್ತು. ಆದ್ರೆ ಸಾಧನೆಯಲ್ಲಿ, ರೇಸಲ್ಲಿ ಎತ್ತರಕ್ಕೆ ಬೆಳೆದ್ಬಿಟ್ಟಿದೆ. ಅದು ಅಲ್ದೇನೆ ಇವತ್ತೊಂದು ಒಳ್ಳೆ ಉದ್ದೇಶಕ್ಕೋಸ್ಕರ ಒಂದು ಒಳ್ಳೆ ಆಟ ಆಡಿ ಒಂದಿಷ್ಟು ದುಡ್ಡನ್ನು ಗೆದ್ದು ಒಬ್ಬರು ಬದುಕನ್ನು ಕಟ್ಟಿ ಇನ್ನೂ ಎತ್ತರಕ್ಕೆ ಬೆಳೆಯುತ್ತೆ ಅಂತ ನನ್ನ ಭರವಸೆ ಇದೆ. ಕಂದಮ್ಮ, ನಿನ್ ಜೊತೆ ನಾನು ಇರ್ತೀನಿ. ಚೆನ್ನಾಗಿ ಆಟ ಆಡಿ. ಒಳ್ಳೆದಾಗಿ ಆಟ. ಸೊ ನಮ್ಮ ಕಾಸ್ಗೆ ಟಾಸಲ್ಲಿ ಬಂದಿರೋ ಯಂಗೆಸ್ಟ್ ಸೆಲೆಬ್ರಿಟಿ ಗೆಸ್ಟ್. ಸೊ ಐಸು ಅಂತಾನೆ ಫೇಮಸ್ ಆಗಿರೋದು, ಐಸ್ ಥರನೇ ಇದ್ದಾಳೆ. ಸೊ ಇವತ್ತು ಇಲ್ಲಿಗೆ ಬಂದು ಯಾರಿಗೋಸ್ಕರ ಆಡ್ತಿದ್ಯಾ, ಯಾವ ಉದ್ದೇಶಕ್ಕೆ ಆಡ್ತಿದ್ಯಾ, ಅವ್ರನ್ನ ಕರೆಯೋಣ, ಅವರ ಸಮಸ್ಯೆಯನ್ನು ತಿಳ್ಕೊಳ್ಳೋಣ, ಅದಕ್ಕೆ ಯಾವ ರೀತಿ ಸ್ಪಂದಿಸ್ಬೋದು ನೋಡೋಣ. ಓಕೆ. ನಮ್ಮ ಗೆಸ್ಟ್ ಕರೆಯೋಣ. ನಮಸ್ಕಾರಮ್ಮ. ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ಮಂಜುಳಾ. ಸೊ ಅಮೂಲ್ಯ, ಮಂಜುಳಾ ಅವರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಆದರೆ ಇವರ ಸಮಸ್ಯೆ ಏನು, ಇವ್ರಿಗೆ ಯಾವ ರೀತಿ ನಾವು ಹೆಲ್ಪ್ ಮಾಡ್ಬೋದು, ಆಮೇಲೆ ಇವರು ಇವಾಗಿರುವಂಥ ಪರಿಸ್ಥಿತಿ ಎಲ್ಲದರ ಬಗ್ಗೆನೂ ನಾವೊಂದು ಸಣ್ಣ ಸಾಕ್ಷ್ಯಚಿತ್ರವನ್ನು ಮಾಡಿದ್ವಿ. ಆ ಸಾಕ್ಷ್ಯಚಿತ್ರಕ್ಕೆ ಹೆಸರು ಕರುಣಾಳು ಬಾಬೆಳಕೆ. ನೋಡೋಣ. ನನ್ನ ಹೆಸರು ಮಂಜುಳಾ, ನಮ್ಮೂರು ದೊಡ್ಡಬಳ್ಳಾಪುರದ ಹಳ್ಳಿ. ನಾನು ಬನಶಂಕರಿ ಹತ್ರ ಪಂಡಿತ್ ಪುಟ್ಟರಾಜು ಗವಾಯಿ ಅಂಗವಿಕಲರ ಟ್ರಸ್ಟಲ್ಲಿದ್ದೀನಿ. ನನ್ನ ಬಾಲ್ಯದಲ್ಲಿ ನನ್ನ ಕಣ್ಣು ಚೆನ್ನಾಗೇ ಇತ್ತು. 8th ತನಕ ನಾನು ನಮ್ಮ ಅಜ್ಜಿ ಮನೆಯಲ್ಲೇ ಇದ್ದೆ. ಅಲ್ಲಿಂದ ಮತ್ತೆ 9th ಹೋಗ್ಬೇಕಾದ್ರೆ ಕಣ್ಣು ಸ್ವಲ್ಪ ರೆಡ್ ಆಯಿತು. ರೆಡ್ಡಾಗಿ ಫುಲ್ಲು ರೆಡ್ಡಾಗಿ ನೀರು ಬಂದು ನರ ವೀಕ್ ಆಗಿ
ಕಣ್ಣು ಮತ್ತು 3 ವರ್ಷ ಅದೇ ಥರ ಸ್ವಲ್ಪ ಸ್ವಲ್ಪ ನಿಧಾನವಾಗಿ 3 ವರ್ಷ ಕಂಪ್ಲೀಟ್ ಹೊರಟೋಯ್ತು ನನ್ನ ಕಣ್ಣು. ನಾನೆಲ್ಲಾದರೂ ಮ್ಯೂಸಿಕ್ ಏನಾದರೂ ಕಲಿಯೋಣ ಹೋಗಿ ಅಂತ ಅಂದ್ಬಿಟ್ಟು ಅನ್ನಿಸ್ತು. ಅಲ್ಲಿ ನಮ್ಮದೇ ಒಂದು ಸಂಸ್ಥೆ ಇದೆ, ಮಿತ್ರಜ್ಯೋತಿ ಅಂತ ಹೇಳ್ಬಿಟ್ಟು. ಅಲ್ಲಿ ಹೋಗಿ ಕೇಳಿದ್ದಕ್ಕೆ ಅವರು ಅಡ್ರೆಸ್ ಕೊಟ್ಟರು, ಈ ಥರ ಮ್ಯೂಸಿಕ್ಕು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದೆ ಅಂದಿದ್ದಕ್ಕೆ. ಮ್ಯೂಸಿಕ್ಕು ಈ ಥರ ಹೊಸ್ದಾಗಿ ಓಪನ್ ಮಾಡಿದ್ದಾರೆ, ಅಲ್ಲೇ ಇರಿಸ್ಕೊಂಡು ಮ್ಯೂಸಿಕ್ ಕಲಿಸ್ತಾರೆ, ನೀವು ಹೋಗಿ ಅಲ್ಲಿ ಜಾಯ್ನ್ ಆಗಿ ಅಂದ್ಬಿಟ್ಟು. ಆಮೇಲೆ ಅಲ್ಲಿ ಮ್ಯೂಸಿಕ್ಕಿಗೆ ಅಂದ್ಬಿಟ್ಟು ಹೋಗಿ ಅಲ್ಲಿ ಸೇರಿಕೊಂಡು ಒಂದು 3 years ಏನೋ ಅಲ್ಲೇ ಇದ್ದೆ. ಮತ್ತು ಆಮೇಲೆ ನಂದು ಮದುವೆ ಆಯಿತು. ಅಲ್ಲಿ ಹಾಸ್ಟೆಲಿಂದನೇ ಬಂದು ಕರ್ಕೊಂಬಂದು ನೋಡಿಸ್ಬಿಟ್ಟು ಮಾಡಿದ್ರು. ಮದುವೆ ಆದಮೇಲೆ ನಾವು ಇದುವರೆಗೂ ಜೊತೆಯಲ್ಲೇ ಇದ್ದಿದ್ದು. ಲಾಸ್ಟ್ ಇಯರು ಏನೋ ಒಂದು ಸ್ವಲ್ಪ ಇದಾಗಿ ಅವರು ಎಲ್ಲೋದ್ರು ಏನೋ ಅನ್ನೋದು ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಜಗಳ ಏನಾಯಿತು. ನಾವು ಗೊತ್ತಿರೋ ಕಡೆ ಎಲ್ಲ ನೋಡಿದ್ವಿ ಮತ್ತು ಪೊಲೀಸ್ ಕಂಪ್ಲೇಂಟನ್ನು ಕೊಟ್ವಿ. ಅದೆಲ್ಲಿ ಅಂದ್ಬಿಟ್ಟು ಹುಡ್ಕೋರು ಸಿಗಲಿಲ್ಲ. ಈಗ ಅವ್ರು ಹೋದಾಗಿಂದ ಮತ್ತೆ ನಂದು ಜೂನಿಯರು ಅಲ್ಲಿಗೆ ನಿಂತಿತ್ತು ಮ್ಯೂಸಿಕ್ಕು. ಮಗು ಭವಿಷ್ಯಕ್ಕೋಸ್ಕರ ನನಗೆ ಒಬ್ಬ ಆಂಟಿ ಇಟ್ಕೊಂಡು ಅವರು, ನಿನ್ನ ಮಗು ಭವಿಷ್ಯಕ್ಕಾದ್ರೂ ನೀನೇನಾದರೂ ಮಾಡಬೇಕು, ಹೇಳಮ್ಮ ಯಾಕೆ ಕತ್ಲಲ್ಲಿ ಕೂತಿದ್ದೀಯ, ಹೇಳು ಎದ್ದು ಬೆಳಕಿಗೆ ಬಾ ನೋಡು ಅಂತ ಹೇಳ್ಬಿಟ್ಟು ಅವರೇನೆ ನನಗೆ ಸ್ಫೂರ್ತಿ ತುಂಬಿಸಿ ಮತ್ತೆ ನನ್ನ ಸೀನಿಯರ್ ಎಕ್ಸಾಮಿಗೆ ನೀನು ಅಟೆಂಡ್ ಮಾಡು, ನಾನು ಅಲ್ಲಿ ತನಕ ಮಗುನ ನೋಡ್ಕೊತೀನಿ ಅಂತ ಹೇಳಿಬಿಟ್ಟು ಅವರೇನೆ ಇದು ಮಾಡಿಸಿದ್ರು. ನನಗೆರಡು ಕಣ್ಣು ಸಂಪೂರ್ಣವಾಗಿ ಕಾಣೋದಿಲ್ಲ. ನನ್ನ ಮಗಳೇ ನನಗೆರಡು ಕಣ್ಣು, ಅವಳನ್ನ ಸಾಕಬೇಕು ಅನ್ನೋ ಒಂದು ಆಸೆಯಿಂದ ನಾನು ಈ ಪ್ರೋಗ್ರಾಮಲ್ಲಿ ಬರ್ತಾಯಿದ್ದೆ. ಸೊ ಅಮೂಲ್ಯ, ಇದು ಮಂಜುಳಾ ಅವರ ಇವಾಗಿನ ಪರಿಸ್ಥಿತಿ. ಸೊ ಮಂಜುಳಾ ಅವರೇ, ಇವಾಗ ನೀವೇನು ಮಾಡ್ಕೊಂಡಿದ್ದೀರಾ? ನಂದು ಸೀನಿಯರ್ ಹಿಂದೂಸ್ತಾನಿ ಕ್ಲಾಸಿಕಲ್ ಮುಗ್ದಿದೆ, ಜಾಬಿಗೆ ಟ್ರೈ ಮಾಡ್ತಾ ಇದ್ದೀನಿ. ಮತ್ತೆ ಇದು ಎಲ್ಲಾದ್ರೂ ವೇಕೆನ್ಸಿ ಇದ್ದೆ ಮ್ಯೂಸಿಕ್ ಟೀಚರ್ ಪೋಸ್ಟಿಗೆ ಪ್ರೈವೇಟಲ್ಲಿ ಅಥವಾ ಗೌರ್ಮೆಂಟ್ ಕಾಲ್ ಮಾಡೋ ತನಕ ವೇಟ್ ಮಾಡಬೇಕು. ಅಲ್ಲಿ ತನಕ ಪ್ರೈವೇಟಲ್ಲಿ ಎಲ್ಲಾದ್ರೂ ಸಿಕ್ಕಿದ್ರೆ ಹೋಗ್ತೀನಿ ಸರ್. ಓಕೆ, ಇವತ್ತು ಅಮೂಲ್ಯ ಅವ್ರು ಬಂದಿದ್ದಾರೆ. ಸೊ ಮಂಜುಳಾ ಅವರೇ, ಇವತ್ತು ಅಮೂಲ್ಯ ಅವ್ರು ನಿಮಗೋಸ್ಕರ ಆಡಿ ಅದೆಷ್ಟು ಹಣ ಬರುತ್ತೆ ಅದನ್ನು ಗೆದ್ದು ನಿಮಗೆ ಕೊಡ್ತಾರೆ. ಇದರಿಂದ ನಿಮ್ಮ ಜೀವನದಲ್ಲಿ ಸುಧಾರಣೆ ಆಗುತ್ತೆ ಅನ್ನೋ ನಂಬಿಕೆ ನಮಗಿದೆ. ಇಲ್ಲಿಗೆ ಬಂದ ಮೇಲೆ ನೀವು ನಿಮ್ಮ ನೋವನ್ನೆಲ್ಲ ಮರಿಬೇಕು, ಖುಷಿಯಾಗಿರ್ಬೇಕು. ಓಕೆ, ನಿಮ್ಮ ಆಶೀರ್ವಾದದಿಂದ. ಓಕೆ ಮಾ. ಸೊ ಕಾರ್ಯಕ್ರಮ ಶುರು ಮಾಡೋಣ. ಅಮೂಲ್ಯ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಯಾವುದಕ್ಕೋಸ್ಕರ ಆಡ್ತಿರೋದು, ಯಾವ ಉದ್ದೇಶಕ್ಕೋಸ್ಕರ ಅಂತ ಗೊತ್ತಿದೆ. ರೂಲ್ಸ್ ಅನ್ನ ಫಾಸ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಗೇಮಿನ ರೂಲ್ಸ್: 16 ಕಾಯಿನ್ಗಳು. ಪ್ರತಿಯೊಂದು ಕಾಯಿನ್ನ ಹಿಂದೆ 1,000 ದಿಂದ 1,00,000 ಮೌಲ್ಯ ಇದೆ. 4 ಮೈನಸ್ ಕೂಡ ಇದೆ. ಓಕೆ, ಅಷ್ಟು ಕಾಯಿನ್ಗಳು ಶಫಲ್ ಆಗುತ್ತೆ. ಶಫಲ್ ಆಗಿ ನಂಬರ್ಗೆ ಕನ್ವರ್ಟ್ ಆಗುತ್ತೆ 1 ರಿಂದ 16. ಸೊ ಯಾವ ನಂಬರ್ ಹಿಂದೆ ಯಾವ ಅಮೌಂಟ್ ಇದೆ ಯಾರಿಗೂ ಗೊತ್ತಿಲ್ಲ. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ಯರ್ ಲಕ್. ಓಕೆ, ನಿನಗೆ 10 ಚಾನ್ಸ್ ಕೊಟ್ಟಿದ್ದೀನಿ. ನೀ ಇಲ್ಲಿ ಬಂದಿರೋದಕ್ಕೆ 25,000 ರೂಪಾಯಿನ ಫ್ರೀ ಆಗಿ ಕೊಡ್ತೀನಿ. ಓಕೆ, ಆದ್ರೆ 10 ಚಾನ್ಸಲ್ಲಿ 1 ಚಾನ್ಸ್ನ ಫ್ರೀ ಫ್ಲಿಪ್ ನನಗೆ ಬಿಟ್ಕೊಡ್ಬೇಕು. ಮೊದಲನೇ ಚಾನ್ಸ್ ಯಾವ ನಂಬರ್ನ ಬಿಟ್ಕೊಡ್ತೀಯ? ನಾನು 30 ಅನ್ಲಕ್ಕಿಯಸ್ಟ್ ನಂಬರ್ನ ಬಿಟ್ಕೊಡ್ತೀನಿ. ಯಾವ್ದಪ್ಪ? 4 ಅಂತ ಹೇಳ್ತಾ ಇದ್ದಾರೆ ಅಮೂಲ್ಯ. ಪ್ಲೀಸ್ ಬ್ಲಾಕ್ ನಂಬರ್ 4. ಮೊದಲನೇ ಫ್ರೀ ಫ್ಲಿಪ್ 4 ಅಂತ ಹೇಳಿದಾಳೆ. 25,000 ರೂಪಾಯಿ ನಿನ್ನ ಖಾತೆಯಲ್ಲಿದೆ. ನೋಡೋಣ 4ರ ಹಿಂದೆ ಇರುವಂತಹ ಮೊತ್ತ ಎಷ್ಟು? 20,000 ರುಪೀಸ್. ನಾಟ್ ಬ್ಯಾಡ್. 20,000 ರೂಪಾಯಿಗೆ 25,000 ಬಂದಿದೆಯಲ್ಲ. ಸೊ ಈಗ ನಿಜವಾದ ಆಟ ಸ್ಟಾರ್ಟ್ ಆಗುತ್ತೆ. ಓಕೆ, ಎರಡನೇ ಚಾನ್ಸ್ ಯಾವ ನಂಬರ್? 5. ಲಕ್ಕಿ ನಂಬರ್ ಅಂತ ಬ್ಲಾಕ್ ಮಾಡ್ಲಾ? ಓಕೆ, ಪ್ಲೀಸ್ ಬ್ಲಾಕ್ ನಂಬರ್ 5. ಓಕೆ, 5 ಬ್ಲಾಕ್ ಆಗಿದೆ. ಆಲ್ ದ ವೆರಿ ಬೆಸ್ಟ್. 25,000 ರೂಪಾಯಿ ನಿನ್ನ ಹತ್ರ ಇದೆ. 5ರ ಹಿಂದೆ ಇರುವಂತಹ ಮೊತ್ತ ಎಷ್ಟು? 10,000 ರುಪೀಸ್. ಐಸು, ಹೇಳಿ. 10,000 ರೂಪಾಯಿಗೆ ಕಾಸ್ಕೆಟ್ ಹಾಸೋದಕ್ಕೆ ಆರ್ ಯು ರೆಡಿ? ರೆಡಿ. ರಾಜನ ರಾಣಿನ? ರಾಜ. ಶೋರ್.
10,000 ರೂಪಾಯಿಗೆ ರಾಜ ರಾಜ. ಓಕೆ, ಸೊ ಇವಾಗ ಡಿಫ್ರೆಂಟ್ ಆಗಿ ಹೇಳು, ಕಿತ್ತಾಕ್ರೋ ಚೈನ್. ಕಿತ್ತಾಕ್ರಲ್ಲ ಈ ಚೈನ್ನ. ರೌಡಿ ಕಣೆ. ನೆಕ್ಸ್ಟ್ ನೀನು ಏನಿದೆ ಮಚ್ಚೆ ಲಾಂಗ್ ಎಲ್ಲ, ಹೌದು. ನಿಂಗೆ ಮಚ್ಚೆ ಇಲ್ಲಿವರೆಗೂ ಬರುತ್ತೆ, ಲಾಂಗ್ ಇಲ್ಲಿರುತ್ತೆ, ಹಿಂಗ್ ಹಿಡ್ಕೊಂಡಿರ್ತೀಯ ನೀನು. ಸರಿ, ಈಗ 10,000 ರೂಪಾಯಿಗೆ ನೀನು ಕೊಡುವಂತ ಚಾಲೆಂಜ್ ಏನ್ ಕೊಡೋಣ ಮದೇವ? ಆನೆ ಪಟಾಕಿ ಪ್ರಶ್ನೆ ಕೇಳೋಣ. ಐ ಲೈಕ್ ಇಟ್. ಆನೆ ಪಟಾಕಿ ಪ್ರಶ್ನೆ. ಪ್ರಶ್ನೆ ನೋಡೋಣ. ಕಮಲಾ ಹಾಸನ್ ರಮೇಶ್ ಅಭಿನಯದ ಕನ್ನಡ ಚಿತ್ರ ಶ್ಯಾಮ ರಾಮ ಭಾಮ, ಭಾಮ ರಾಮ ಶ್ಯಾಮ, ರಾಮ ಶ್ಯಾಮ ಭಾಮ, ರಾಮ ಭಾಮ ಶ್ಯಾಮ. ರಾಮ ಶ್ಯಾಮ ಬಾಮ. ಯೋಚನೆ ಮಾಡು. ರಾಮ ಶ್ಯಾಮ ಬಾಮ. ನೋಡ್, ಒಂದ್ಸಲಿ ನೋಡ್ಕ ಎಲ್ಲ ಫುಲ್. ರಾಮ ಶ್ಯಾಮ ಬಾಮ. ಶೋರ್? ಪಕ್ಕ? ಪಕ್ಕ. ಕರೆಕ್ಟ್. 10,000 ರೂಪೀಸ್. ಥ್ಯಾಂಕ್ ಯು. 25,000 ಪ್ಲಸ್ 10,000, 35,000 ರೂಪಾಯಿ ನಿನಗೆ ಬಂದು ನಿನ್ನ ಖಾತೆಯಲ್ಲಿ ಭದ್ರವಾಗಿದೆ. ಓಕೆ, 2 ಚಾನ್ಸ್ ಆಗಿದೆ. 3ನೇ ಚಾನ್ಸ್ ಯಾವ ನಂಬರ್? 1. ಪ್ಲೀಸ್ ಬ್ಲಾಕ್ ನಂಬರ್ 1. ಓಕೆ, 1ಅನ್ನ ಬ್ಲಾಕ್ ಮಾಡಿದೆ. 35,000 ರೂಪಾಯಿ ನಿನ್ನ ಖಾತೆಯಲ್ಲಿದೆ. 1ರ ಹಿಂದೆ ಇರುವಂತಹ ಮೊತ್ತ ಎಷ್ಟು? 2,000 ರೂಪೀಸ್. ಓಕೆ, ಐಸು 2,000 ರೂಪಾಯಿಗೆ ಕಾಸ್ಕೆಟ್ ಸಡಕ್ಕೆ ರೆಡಿ? ರೆಡಿ. ರಾಜನ ರಾಣಿ? ರಾಣಿ. ಶಾ? ರಾಣಿ. ಹಾ? ರಾಣಿ. ಸೋದರಿ ನಿನ್ನೆ ಬರ. ಫೈನಲ್ ಕಾಲ್ ರಾಣಿ? ರಾಣಿ. 2,000 ರೂಪಾಯಿಗೆ ರಾಣಿ ಅಂತ ಹೇಳ್ತಿದ್ಯಾ? ರಾಣಿ! ನಿಮ್ ಮಾತ್ ಕೇಳಿದ್ರೆ ನಾನ್ ಕೆಟ್ಟಿದ್ದೆ. ಕಿತ್ತಾಕ್ರಪ್ಪ ಚೈನ್ನ. ಏನಕ್ಕೆ ಹಾಕ್ತೀರಾ? ಏನಕ್ಕೆ ಆಗ್ತೀರಾ ಅಂತ ನೋಡ್ಗುರು. ಇಷ್ಟು ಎಪಿಸೋಡ್ ಮಾಡ್ಕೊಂಡ್ ಬಂದಿದ್ದು ಯಾರು ಕೇಳಿಲ್ಲ, ಇವತ್ತು ಇವಳು ಕೇಳ್ತಾ ಇದ್ದಾರೆ. ಓಕೆ, 2,000 ರೂಪಾಯಿಗೆ ನಿನಗೆ ಕೊಡ್ತಾ ಇರುವಂತ ಒಂದು ಚಾಲೆಂಜ್. ಒಂದು ಹಾಡನ್ನ ಹಾಕ್ತೀನಿ, ಮಧ್ಯದಿಂದ ಶುರು ಆಗುತ್ತೆ, ಸ್ಟಾರ್ಟಿಂಗ್ ಇಂದ ನೀನು ಹಾಡಬೇಕು. ಓಕೆ, ಸರಿಯಾಗಿ ಗೆಸ್ ಮಾಡ್ಬೇಕು ಯಾವ್ದು ಅಂತ. ಸಾಂಗ್ ಪ್ಲೀಸ್. ಗೊತ್ತಾಗೋಯ್ತಾ? ಓ, ನಾನ್ ಸಿನಿಮಾ ಹಾಡು ನನ್ಗೆ ಗೊತ್ತಿಲ್ಲ ಅಂದ್ರೆ ನಿಂದ ಅದು? ನಿಂದೇನಾ? ಗ್ಯಾರಂಟಿ. ಯಾವ್ದು ಸಾಂಗು? ಕನಸು ಇದು ನನಸು ಇದು ನನ್ನೆದೆಯಲ್ಲಿ ತಂದ. 2,000 ರೂಪಾಯಿಗೆ ಗಾನ್ ಕೇಸ್. ಏ, ಲಿರಿಕ್ಸ್ ಹೇಳ್ರಪ್ಪ ಯಾರಾದ್ರು. ಸರಿ, ಇವಾಗ ಲಿಪ್ಸಿಂಗ್ ಮಾಡ. ಹಾಕ್ರ ಸಾಂಗ್. ಅದು ಮಾಡ್ಬೇಕು. ಟಿಂಗ್ 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 ಟಿಂಗ್. ಕನಸು ಇದು ನನಸು ಇದು ನನ್ನೆದೆಯಲ್ಲಿ ತಂದ ಮೊದಲ ಸಿಂಚನ. ನಾನಿನ್ನಲಿ ನೀನನ್ನಲಿ ಅಂದುಕೊಂಡರೆ ಎಂತ ಮೋಚನ. ಕರೆಕ್ಟ್ ಸಾಂಗ್. 2,000 ರೂಪೀಸ್. ಕಂಗ್ರ್ಯಾಚುಲೇಷನ್. ಓಕೆ ಅಮೂಲ್ಯ, ಈಗ ನಿನ್ನ ಖಾತೆಯಲ್ಲಿರುವಂತಹ ಮೊತ್ತ ಟೋಟಲ್ ಎಷ್ಟು? 37,000. ಓಹ್, ತಾವು ಏನು ಓದಿರೋದು ಗೊತ್ತಾಗಿಲ್ಲಪ್ಪ. ಸೆಕೆಂಡ್ ಇಯರ್ ಬಿಕಾಮ್. ಎಷ್ಟನೇ ಸಲಿ? ಏ ಇಲ್ಲ, ಮತ್ತೆ ಎಲ್ಲಾ ಸತಿ ಒಂದ್ಸತಿನೇ ಎಲ್ಲ ಸುತ್ತಿನ ಒಂದೊಂದ್ ಸತಿ ಓದಿದ್ಯಾ? ಪಾಸ್ ಆಗಿದ್ದೀನಿ. ಹೌದಾ? ಇದು ಸ್ಕೂಲ್ ರಜಾ ಕೊಟ್ಟಿಲ್ವಾ ನಿಂಗಿನ್ನ? ಹಾಲಿಡೇ ಈಗ. ಸ್ಕೂಲ್ ಅಂತ ಒಪ್ಕೊಂಡು ನೋಡಲಿ. ಅಯ್ಯೋ. ಹೆಂಗೆ ಈಗ ಗೊತ್ತಾಯ್ತು ನನಗೆ. ಓಕೆ, 37,000 ರೂಪಾಯಿ ಇದೆ ನಿನ್ನ ಖಾತೆಯಲ್ಲಿ, ವಿಚ್ ಇಸ್ ವೆರಿ ಗುಡ್. ಗೋಯಿಂಗ್ ಟು ದ 4th ಚಾನ್ಸ್. ನೆಕ್ಸ್ಟ್ ನಂಬರ್ ಯಾವುದು? 9. ಪ್ಲೀಸ್ ಬ್ಲಾಕ್ ನಂಬರ್ 9. ಓಕೆ, 9ಅನ್ನ ಬ್ಲಾಕ್ ಮಾಡಾಗಿದೆ. 9ರ ಹಿಂದೆ ಇರುವಂತಹ ಮೊತ್ತ ಎಷ್ಟು? 15,000. 15,000 ರೂಪಾಯಿಗೆ ಚೈನ್ ಕಿತ್ತಾಕ್ಬೇಕು. ಐಸೋ ಮದೇಶ ಕಾಸಾಡಕ್ ರೆಡಿನಾ? ರೆಡಿ. ರಾಜನ ರಾಣಿನ ಇವಾಗ? ಅವನಿಗೆ ಬೇರೆ ಲುಕ್ಕು. ನಾವ್ ಯಾವಾಗ್ಲೂ ರಾಣಿಯಿಂದ ಇರ್ತೀವಿ. ರಾಜ. ರಾಜ. ಸರ್, ಸರ್. ಫೈನಲ್ ಆನ್ಸರ್. 15,000ಕ್ಕೆ ರಾಜ ಅಂತ ಹೇಳಿದ್ಯಾ. ಆಲ್ ದ ವೆರಿ ಬೆಸ್ಟ್. ರಾಣಿ ಕೇಳಲ್ಲ, ಬಡ್ಕತ್ತೀವ, ಕೇಳಲ್ಲ, ದೊಡ್ಡ ಏನಾರು ಮಾಡ್ಕೋ. 15,000ದಲ್ಲಿ 1 0. ಬರಲ್ಲ. 1,500 ರೂಪಾಯಿಗೆ ಆಡ್ಬೇಕು. ಓಕೆ, ಈಗ 1,500 ರೂಪಾಯಿ ಗೆಲ್ಬೇಕು ಅಂದ್ರೆ ಒಂದು ಗಾದೆ ಹೇಳ್ತೀನಿ, ಅದು ಅರ್ಧ ಇರುತ್ತೆ, ಕಂಪ್ಲೀಟ್ ಮಾಡ್ಬೇಕು. ಸೊ 1,500 ರೂಪಾಯಿಗೆ ಗಾದೆ ಯಾವ್ದು ನೋಡೋಣ? ಯಾರ್ದೋ ದುಡ್ಡು
ಹಳೆ ಪಾತ್ರೆ, ಎಲ್ಲಮ್ಮನ್ ಜಾತ್ರೆ, ಬೇದಿ ಮಾತ್ರೆ, ಬಿಲ್ವ ಪತ್ರೆ. ಎಲ್ಲಮ್ಮನ್ ಜಾತ್ರೆ. ಯಾರ್ದೋ ದುಡ್ಡು ಬೇದಿ ಮಾತ್ರೆ. ಏತು ಇಲ್ಲ. ಓಕೆ, ಯಾರ್ದೋ ದುಡ್ಡು? ಎಲ್ಲಮ್ಮನ್ ಜಾತ್ರೆ. ಕರೆಕ್ಟ್, 1500 rupees. ನಿನ್ನ ಖಾತೆಯಲ್ಲಿರುವಂತಹ ಮೊತ್ತ 38,500. ಎಸ್, ಶಬಾಷ್. 4 ಚಾನ್ಸ್ಗಳು ಮುಗ್ದಿದೆ. ಈಗ ಮಂಜುಳಾ ಅವ್ರನ್ನ ಕೇಳೋಣ. ಮಂಜುಳಾ ಅವರೇ, ಸರ್, ಈಗ ಅಮೂಲ್ಯ ಅವರು ಎಷ್ಟು ಹಣ ಗೆಲ್ತಾರೆ ಗೊತ್ತಿಲ್ಲ. ಗೆದ್ದಿರೋ ಹಣದಲ್ಲಿ ನೀವೇನ್ ಮಾಡ್ಬೇಕು ಅಂತ ಇದ್ದೀರಾ? ಮಗುನ್ ಭವಿಷ್ಯಕ್ಕೋಸ್ಕರ ಅದನ್ನೇನಾದ್ರೂ ಉಪಯೋಗಿಸ್ಕೊಂಡು ಅದರಿಂದ ಒಂದು ವ್ಯಾಪಾರ ಏನಾದ್ರೂ ಮಾಡಿ, ಒಂದು ಸಣ್ಣದೊಂದು ಮನೆ ಮಾಡ್ಕೊಂಡು ವ್ಯಾಪಾರ ಏನಾದ್ರೂ ಮಾಡಿ, ಅಥವಾ ಮ್ಯೂಸಿಕ್ ಮಕ್ಳಿಗೆ ಹೇಳ್ಕೊಟ್ಟು ಅದರಿಂದ ಮಗು ಜೀವನ ರೂಪಿಸೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಇದು ಮಾಡ್ಕೊಂಡು. ಇವಾಗ ನಿಮ್ಮ ದುಡಿಮೆ ಎಲ್ಲ ಹೇಗೆ? ನನ್ನ ದುಡಿಮೆ ಏನೂ ಇಲ್ಲ ಸರ್. ನನ್ನ ದುಡಿಮೆ ಅಂತ ಅಂದರೆ ಏನೂ ಇಲ್ಲ. ಈಗ ನನಗೆ ಏನಾದರೂ ಮ್ಯೂಸಿಕ್ ಪೋಸ್ಟ್ ಏನಾದರೂ ಸಿಕ್ಕಿದ್ರೆ ಮಾತ್ರ ಅದರಿಂದ ದುಡಿಮೆ ಆಗೋದು. ಮನೇಲೆ ಹೇಳ್ಕೊಡ್ಬೋದಲ್ಲ ಅಮ್ಮ? ಮನೇಲಿಲ್ಲ, ನಾನು ಹಾಸ್ಟೆಲಲ್ಲಿ ಇದ್ದೀನಿ, ಮಗುನು ಹಾಸ್ಟೆಲಲ್ಲಿ ಸೇರಿಸ್ತೀನಿ. ನಿಮ್ಮ ಅಣ್ಣ ತಮ್ಮ? ಅವರು ಇದ್ದಾರೆ. ಅಂದರೆ ನಾನು ನನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು, ನಾನಾಗಿ ಇಂಡಿಪೆಂಡೆಂಟ್ ಆಗಿ ನನ್ನ ಮಗುನ ಸಾಕಿ ಅದ್ರ ಭವಿಷ್ಯ ರೂಪಿಸ್ಬೇಕು, ನಾನೇ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಒಂದು ಇದರಿಂದ ನಾನು ಈ ಕಾಸ್ಕೆಟ್ ಟಾಸ್ ಪ್ರೋಗ್ರಾಮಲ್ಲಿ ಬಂದಿದ್ದೆ. ಓಕೆ ಮಂಜುಳಾ ಅವರೇ, ಖಂಡಿತವಾಗ್ಲೂ ನಿಮ್ಮ ಒಂದು ಆಸೆ ಈಡೇರಲಿ ಅನ್ನೋದು ನಮ್ಮ ಆಸೆ ಕೂಡ. ಬಟ್ ನಿಮ್ಮ ಒಂದು ಆತ್ಮವಿಶ್ವಾಸಕ್ಕೆ ನಾವು ಸಲಾಂ ಹೇಳ್ತಾ, ಈಗ ಅಮೂಲ್ಯ ಇಲ್ಲ ಐಸು ಮದೇಸ ಶುರು ಹಚ್ಕೊಳ್ಳೋಣ. 5ನೇ ನಂಬರ್ ಯಾವುದು? 14. ಡೇಟ್ ಆಫ್ ಬರ್ತ್? 14. ಪ್ಲೀಸ್ ಬ್ಲಾಕ್ ನಂಬರ್ 14. 38,000 ರೂಪಾಯಿ ಇದೆ. 14ರ ಹಿಂದೆ ಇರುವಂತಹ ಮೊತ್ತ ಎಷ್ಟು? ಯಪ್ಪ, ನಾನೀ ನಂಬರ್ ಆಯ್ಕೆ ಮಾಡ್ಕೊಳಕ್ ಬಿಟ್ಟಿದ್ದಲ್ಲ ನೀನು. 38,500 ಮೈನಸ್ 25,000, 13,500 ರೂಪಾಯಿ ಇದೆ. ಅಪ್ಪಿ ತಪ್ಪಿ ನಾನು ಹೇಳಿದ ನಂಬರ್ ಹಿಂಗ್ ಮೈನಸ್ ಬಿದ್ರೆ ಓಡಾಡ್ಸ್ಕೊಂಡು ಹೊಡಿತಿದ್ದಲ್ವಾ? ಓಡಾಡ್ಸ್ಕೊಂಡ ಬಾಡಿ ಎಲ್ಲ ಎಳೆದೋಗ್ಬಿಟ್ರದ್ ನಿಂದು. ಸೊ ಈಗ -25. ನಮ್ಮ ಬ್ಯಾಂಕರ್ ಯಾವ ತರ ಹೆಲ್ಪ್ ಮಾಡ್ತಾನೆ ನೋಡೋಣ. ಮದವಾ ಅಣ್ಣ, ನೀನ್ ಟೇಬಲ್ ಗಿಬಲ್ ಹಾಕ್ಸಿ ಎಲ್ಲ ರೆಡಿ ಮಾಡಿಸು. ಒಂದು ಟಾಸ್ಕ್ ಕೊಡ್ತೀನಿ, ಅದು ಮಾಡ್ಬಿಟ್ರೆ ನಮ್ಮ ಬ್ಯಾಂಕ್ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡ್ತೀನಿ. ಓಕೆ, ರೆಡಿ ತಗೊಂಬನ್ರ. ಓಕೆ, ಈಗ ಮಾದೇವ ಏನೋ ಒಂದು ಚಾಲೆಂಜ್ ಕೊಡ್ಬೇಕು ಅಂತ ಹೇಳಿದಾನೆ. ಸೊ ಇಲ್ಲೇನೋ ರೆಡಿ ಮಾಡಿದೀನಿ. ಏನಪ್ಪ ಮಾಡ್ಬೇಕು? ಬಂದೆ ಅಣ್ಣ, ಬಂದೆ. ಏನದು? ಹಲ್ಸಿನಣ್ಣು ಅಯ್ಯೋ, ಏನ್ ಮಾಡ್ಬೇಕು ಅದನ್ನ? ತಿನ್ಬೇಕಂಗೆ. ಹೊತ್ಕೊಂಡು ಹೋಗಕ್ ಕೊಟ್ಬಿಟ್ರಿ ಸಾಕು. ಅಲ್ವಾ? ಅಣ್ಣ, ಈ ಹಲ್ಸನ್ ಯಾಕೆ ತಂದೆ ಗೊತ್ತಾ? ಯಾಕಪ್ಪ? ಅಮೂಲ್ಯ ಕಂದರ್ ನೋಡ್ತಾ ಇದ್ರೆ ನಂಗೆ ಕರಡಿ ನೆನಪಾಗುತ್ತೆ. ಕರಡಿ? ಬೆಳ್ಳಿಗೆ ಇಷ್ಟು ಚೆನ್ನಾಗಿದ್ದಾಳೆ, ಕರಡಿ ಅಂತೀನಿ ರೀ. ಅದು ನಮ್ದು ಕರಿ ಕರಡಿ ಆದ್ರೆ ಇದು ಹಿಮ ಕರಡಿ ನೋಡಿ, ಬೆಳ್ಳಿಗಿಲ್ವಾ? ಕೋಲಾರ್ ಬೇರೆ. ಈಗ ಈ ಹಲ್ಸಲಣ್ಣನ್ನ ಬಗ್ದ್ಬಿಟ್ಟು ಒಂದು 8-10 ತೊಳೆ ಬಿಡಿಸ್ಬಿಟ್ಟು ನನಗೊಂದು ತೊಳೆ ನಿನ್ಗೊಂದು ತೊಳೆ ಕೊಡಬೇಕು. ಅಷ್ಟೇ? ಅಷ್ಟೇ, ಸಿಂಪಲ್. ಇಷ್ಟು ಮಾಡಿದ್ರೆ 25,000 ಕಳ್ಕೊಂಡಿದ್ಯಲ್ಲ, ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಕೊಡ್ತೀನಿ. ಅಷ್ಟೇ. ಕೈನಲ್ಲಿ ಹೆಂಗ್ ಮಾಡಕ್ಕಾಗತ್ತೆ? ನಿನ್ನೆ ಬರೋದು. ಹೆಂಗ್ ಮಾಡಕ್ಕಾಗ? ಚುಚ್ಚುತ್ತೆ. ಇದೇನು ಸ್ಪಾಂಜ ಮೆತ್ತಗಿರಕ್ಕೆ? ಕಳ್ಳು ಬಗ್ದಂಗೆ ಬದ್ಬಿಡು ಹೇಳ್ತೀನಿ. ಕಮಾನ್, ರೆಡಿ? ಚಾಕು ಕೊಟ್ರೇನೆ ಕಟ್ ಮಾಡಕ್ ಕಷ್ಟ. ಇನ್ ಕೈನಲ್ಲಿ ಕಟ್ ಮಾಡಿದ್ರೆ? ಈಗ ಚಾಕು ಕೊಟ್ರು ಕಷ್ಟ ಆಗತ್ತಾ ಅಥವಾ ಹೆಂಗೆ? ಇಲ್ಲ, ಚಾಕು ಕೊಡಿ ಸಾಕು. ಚಾಕು ಕೊಟ್ರು ಮಾಡ್ತೀಯಾ? ಅಲ್ಲ, ಒಂದ್ ನಿಮಿಷ. ಅದಕ್ಕೆ ಒಂದು ರೀತಿ ನೀತಿ ಅನ್ನೋದಿರುತ್ತೆ. ಫಸ್ಟ್ ಕೈಗೆ ಎಣ್ಣೆ ಹಚ್ಕೋಬೇಕು, ಅದಕ್ಕೊಂಚೂರು ಕೈ ಹುಷಾರು. ಹೊಸ ಚಾಕು ಅದು. ಕೈ ಹುಷಾರು. ನಾನು ಹೇಳ್ತು ಅಲಸ್ಕೊಯ್ ಅಂತ ಕೈ ಕೊಯ್ಕೊಬೇಡ ನೀನು. ಕೈ ಹುಷಾರು. ಕೇಕ್ ಕಟ್ ಮಾಡ್ತಾವಳಿ ನೀನು. ಅದೇನು ಎಳ್ಳಿರ ಹಿಂಗ್ ಓಲಾಕ್ಬಿಟ್ಟು ಹಿಂಕು. ಈ ಕಲ್ಲಂಗಡಿ ಏನ್ ಕೊಡ್ತಾರೆ ಗೊತ್ತಾ? ಅದೇ ಐಡಿಯಾ ಮಾಡ್ತೀರ. ಹಂಗೆ ಬರಲ್ಲ. ಅದೇನ್ ಮಾಡ್ತಾ ಮಾಡಿ ನೋಡ ಬಂದ್ಬಿಡ್ಲಿ. ಅಮ್ಮ ತಾಯಿ, ನೀವು ಹುಷಾರಮ್ಮ, ನಿಮ್ಮ ಅಮ್ಮ ಬೇರೆ ಬಂದವ್ರ ಆಮೇಲೆ. ನೋಡು, ಹೇಳಿಲ್ಲ ಎಣ್ಣೆ ಹಚ್ಕೋಬೇಕು ಅಂತ. ಏನಕ್ಕೆ? ಅದು ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಶಬ್ಬಾಷ್, ಹಸುಗಾಯ್ತದು. ಕೊಡಿಲ್ಲ, ಅವ್ನ ಕೈ ಕೊಡು. ಗುರು ಕೈ ನೆಚ್ಚವಾಗ ಯಾವ್ದಾರು ಒಂದು ಕೆಲಸ ಮಾಡೋಕೆ ಸತ್ಯದಿಂದ ಫಸ್ಟ್ ನಮಸ್ಕಾರ ಮಾಡ್ಕೋಬೇಕು. ನೀನು ಅದೇ ಮಾಡಲಿಲ್ಲ. ನಾನು ಎಷ್ಟು ಸಲ ಹೇಳ್ತೀನಿ, ಎಣ್ಣೆ ಇರುತ್ತಲ್ಲ, ಎಣ್ಣೆ ಕೈಗೆ ಹಚ್ಕೊಂಡ್ಬಿಡ್ಬೇಕು. ಅದ್ರಲ್ಲಿ ಗಮ್ ಇರುತ್ತೆ, ಅದು ಅನ್ಸಲ್ಲ. ಇಲ್ಲಿ ಕೈ ಹಿಡಿ, ಹತ್ಕೋ. ಆಯ್ತು ಇಷ್ಟೇನೆ, ಅರ್ಥ ಆದ್ರೂ ಆಫು ಮಾಡ್ರಿ, ಆಗದೆ ಇದ್ರು ಆಫು ಮಾಡ್ರಿ, ನಾವು ಸಿಕ್ಕ್ರೆ ನಿಲ್ಲಿಸಿ ಕೇಳ್ರಿ, ಆಯ್ತು ಇಷ್ಟೇನೆ. ಗೊತ್ತಿಲ್ಲ. ಪಾಪ ಮಾಡ್ಕೊಂಡ್ಬಿಟ್ಟಿದೆ ನಿನ್ ಮೇಲೆ. ಆಯ್ತು ಬಿಡಿ. ಒಂದು ಅರ್ಥ ಅದು.
ತಕ್ಕ ಮಟ್ಟಿಗೆ 1 2 3 3.5 ತೊಲೆಗಳನ್ನ ಬಿಡಿಸಿದ್ದಾಳೆ. ಏನ್ ಮಾಡೋಣಪ್ಪ? ಅಣ್ಣ ಇವ್ರ ಅಕೌಂಟಲ್ಲಿ ಎಷ್ಟಿದೆ ಹೇಳಿ? 13,500. 13,500. ಅಣ್ಣ ಪಾಪ ನಮ್ಮ ಕಂದಮ್ಮ ಕಷ್ಟಪಟ್ಟಿದೆ. ಚಾ ಕುಡ್ಕೊಂಡು ನೋವಾಗಿದ್ದು ಇವತ್ತು ರಾತ್ರಿ ಎಲ್ಲ ಪೇನ್ ಆಗಿತ್ತು. ಸೊ ಹಂಗಾಗಿ ಚಾಕುಗೆ ಕೈ ನೋವಾಯ್ತಾ? ಇಲ್ಲ ಇಲ್ಲ. ಸೊ ನಾವು ನಮ್ಮ ಬ್ಯಾಂಕಿನ ಕಡೆಯಿಂದ 4 ತೊಲೆ ಹಲಸಲಣ್ಣಿಗೆ 3.5 6,500 ರೂಪಾಯಿ ಕೊಡ್ತೀನಿ ಅಣ್ಣ. 6,500 ರೂಪಾಯಿ. ಇನ್ನ ಸ್ವಲ್ಪ ಹಾ ಇನ್ನ ಸ್ವಲ್ಪ. ಜಿಪ್ಪಣ್ಣ ನಮಗ ಫಸ್ಟ್ ಟೈಮ್ ಕೊಟ್ಟಿರೋದಷ್ಟು 6,500 ರೂಪಾಯಿ ಅಲ್ಲ ಇದು ಇಷ್ಟಕ್ಕೆ. 10 ಅಣ್ಣ 5 ತೊಳೆ ಅವೆ. 1,000 ರೂಪಾಯಿ ಮೇಲೆ 1 ತೊಳೆ ಎತ್ತಿಟ್ಕೋ ಬರುತ್ತೆ ಮುಂದಕ್ಕೆ. 6,500 ರೂಪಾಯಿ ಕೊಟ್ಟಿದ್ದೀನಿ. 1,000 ರೂಪಾಯಿ 6,500. 6,500 ಅಂದ್ರೆ 20,000 ರೂಪಾಯಿ ಆಗಿದೆ. ನಾಟ್ ಬ್ಯಾಡ್. ಸೂಪರ್ ಕಡೆ. ಸರಿ ಓಕೆ. ಒಳ್ಳೇದಾಗ್ಲಿ ಕಣಮ್ಮ. ಓಕೆ, ಅರ್ಧ ಚಾನ್ಸ್ಗಳು ಮುಗ್ದಿದೆ. ಇನ್ನು 5 ಚಾನ್ಸ್ ಮಿಕ್ಕಿರೋದು. ನಿನ್ನ ಖಾತೆಯಲ್ಲಿರೋದು ಕೇವಲ 20,000 ರೂಪಾಯಿ. ಅಂದ್ರೆ 5 ಚಾನ್ಸ್ ಆಡಿನೋ ನೀನು. ನಾನು ನಿನಗೆ 25,000 ಕೊಟ್ಟಿದ್ದೆ, ಅದಕ್ಕಿಂತ ಕಮ್ಮಿ ದುಡ್ಡಿದೆ. ಸೊ ಇವಾಗ 6ನೇ ಚಾನ್ಸ್. 6 ಶುಕ್ರ ನನ್ನ ನಂಬರ್ ಯಾವುದು? 6. ಶೋರ್? ಶೋರ್. ಓಕೆ, 6 ಅಂತ ಹೇಳಿದ್ಯಾ? ಪ್ಲೀಸ್ ಬ್ಲಾಕ್ ನಂಬರ್ 6. 6ರ ಹಿಂದೆ ಇರುವಂತಹ ಮೊತ್ತ ಎಷ್ಟು? 50,000. ಹೇಳಿಲ್ಲ ನಮ್ಮ ನಂಬರ್ ಯಾವತ್ತಿದ್ರು ಸೂಪರ್ ಸುಪ್ರೀಂ. ಅದು ನಿನ್ನ ನಂಬರ್ ಆಯ್ಕೆ ಮಾಡ್ಕೊಂಡಿದ್ ಕಲ್ಲಣ್ಣ. ಗುರು ಸೇವೆ ಮಾಡಿದ್ರು. ಹಲಸಲಣ್ಣು ಕೊಟ್ರಲ್ಲ ಗುರುಗೆ. ಗುರು ಸೇವೆ ಯಾವತ್ತ ಕಾಪಾಡುತ್ತೆ. ನೀವ್ ಹೇಳಿಲ್ಲ. ಮಂಜುಳವ್ರೆ, 50,000 ರೂಪಾಯಿ. ಆಲ್ ದ ಬೆಸ್ಟ್ ಐಸ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಐಸು. ಆದ್ರೆ ಇನ್ನು 50,000 ರೂಪಾಯಿ ಗೆದ್ದಿಲ್ಲ ನೀನು. 50,000 ರೂಪಾಯಿ ಚೈನ್ ಮುರಿಬೇಕು. ಐಸು ರೆಡಿ. ರಾಜನ ರಾಣಿನ? ಏನಿರ್ಬೋದಮ್ಮ? ರಾಣಿ. ಅದ್ರಲ್ಲೇ ಹೋಗ್ಲಾ? ಕನ್ಫರ್ಮಾ? ರಾಣಿ. ಶೋರ್? ಶೋರ್? ರಾಣಿ. 50,000 ರೂಪಾಯಿಗೆ ರಾಣಿ ಅಂತ ಹೇಳ್ತಾ ಇದೆಯಾ? ಆಲ್ ದ ವೆರಿ ಬೆಸ್ಟ್. ರಾಣಿ ಶಾಬಾಷ್. ಥ್ಯಾಂಕ್ ಯು. 50,000 ರೂಪಾಯಿ ಗೆದ್ದಿದ್ಯಾ? ಒಂದು ಸಾಂಗ್ ಹಾಕ್ತೀನಿ, ಡ್ಯಾನ್ಸ್ ಮಾಡೋಣ. ಶೋರ್. ಓಕೆ. ಉಲ್ಲಾಸದ ಮಳೆ ಜಿನುಗುತ್ತಿದೆ ನನ್ನಲ್ಲಿ, ಸಂಕೋಚದ ಹೊನ್ನೊಳೆ ಹರಿಯುತ್ತಿದೆ ಕಣ್ಣಲ್ಲಿ. ಮುಂಜಾನೆಯು ನೀ ಮುಸ್ಸಂಜೆಯು ನೀ ನನ್ನೆದೆಯ ಬಡಿತವು ನೀ, ಹೃದಯದಲ್ಲಿ ಬೆರೆತವ ನೀ, ಮೊದಲು ನನ್ನೊಳಗೆ ಉದಯಿಸಿದ ಪ್ರಿಯು ನೀ ನನ್ನವನೇ. ಓಕೆ, ನಿನಗೆ 50,000 ರೂಪಾಯಿ ಗೆದ್ದಿರೋದು ದೊಡ್ಡ ಮೊತ್ತ. ಸೊ ನಿನಗೆ ಒಂದು ಚಾಲೆಂಜ್ ಕೊಡ್ತೀನಿ. ಅಡುಗೆ ಮಾಡೋದಕ್ಕೆ ಬೇರೆ ಬರುತ್ತೆ ಅಂತ ಹೇಳಿದ್ಯಾ? ಸೊ ಫಸ್ಟ್ ಇವಾಗ ನೀನು ಕಣ್ಣು ಕಟ್ಬಿಡ್ತೀನಿ. ಒಂದಷ್ಟು ಐಟಮ್ಗಳನ್ನ ಇಲ್ಲಿ ಇಡ್ತೀನಿ. ಅದನ್ನು ಟೇಸ್ಟ್ ಮಾಡ್ಬೋದು, ವಾಸನೆ ನೋಡ್ಬೋದು, ಮುಟ್ಬೋದು. ಏನು ಬೇಕಂದ್ರೆ man ಕಾಣಲ್ಲ, ಆದ್ರೆ ಅದು ಯಾವುದು ಅಂತ ಕೆಸ್ ಮಾಡ್ಬೇಕು. ಓಕೆ, ತಗೊಂಬರ ಬಟ್ಟೆ. ಹಾ, ಈಗ ಮೊದಲನೇದಾಗಿ ಇದು ಇದಾ ತಿನ್ಬೋದು ಅಂದ್ರೆ? ಏನು ತಿನ್ಬೋದು ಅಂತಂದ್ರೆ ತಿಂದು ನೋಡು. ಕಡ್ಡಿ ಹಿಂಗ್ ಕೈ ತೆಗೀರಿ. ಆಗಲ್ಲ. ಬೇಸ್ಬಾಲ್. ಕ್ಯಾಬೇಜ್. 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 ಇದು ಅದು ತಿನ್ಬೇಡ, ತುಂಬಾ ಖಾರ. ತಿಂದು ನೋಡ್ರಿ ಕೆಟ್ಟೆ. ಮೈಸೂರ್ ಪಾಕ್. ಅದು ಮಂಡ್ಯ ಪಾಕದು. ನೆಕ್ಸ್ಟ್ ಕೊಡು. ಮದ್ಲೂರ್ನಲ್ಲಿ ಸಿಗೋದು ವಡೆ ಅಷ್ಟೇ. ಇದೇನು? ಗೋಲಿ ಗೋಲಿ. ಎಲ್ಲ ತಿನ್ನಕ್ಕಾಗಲ್ಲ, ತಿಂದ್ಗಿಂದ್ ಬಿಟ್ಯಾ. ಇದು ಸೋಯಾ. ಸೋಯಾ. ಸೋಯಾ ಚಂಕ್ಸ್. ಓಕೆ, ನೆಕ್ಸ್ಟ್. ನೋಡು. ಕೈ ಬಿಡಿ, ನಾನು ತಿನ್ಬಾರ್ದಾ? ಇರುವೆ ಮೊಟ್ಟೆ. ಹೆಚ್ಚಿ ಇರುವೆ ಮೊಟ್ಟೆ. ಏನಿದು? ಇರುವೆ ಮೊಟ್ಟೆ ಚಿಕ್ಕ ಚಿಕ್ತಿಲ್ವಾ? ನಂಗೆ ನಿಜಕ್ಕೂ ಇದ್ರ ಹೆಸರು ಗೊತ್ತಿಲ್ಲ. ಅದು ನಾನ್ ವೆಜ್ ತುಂಬಾ ಇಂಪಾರ್ಟೆಂಟ್. ಹೌದಾ? ಖಾರಪುಡಿ. ಖಾರ ಪುಡಿ ಅಂತ. ಡೋಂಟ್ ಲೈಕ್ ಇಟ್. ಇದು ಧನ್ಯ. ಬಿಡು. ಕರೆಕ್ಟಾ? ಹೇಳ್ಬಿಟ್ಟು ಇಡು. ಇಡು ನೀನು. ಇಂಗು. ಮಂಗ. ಹಿಂಗ ತಿಂದ ಮಂಗ ಅಂತಾರೆ ನಂಗೆ. ಗೋಡಂಬಿ. ಆಹಾ, ಇದು ಏನಿದು? ತಿನ್ನೋಡು. ಏನೋ ತಿನ್ಸ್ತೀರಪ್ಪ. ಸಾಸಿವೆ. ಇದು
ದ್ರಾಕ್ಷಿ. ಇದು ಬನ್. ಇದು ಮೇನ್. ಯಾವುದು? ಇದು ತಿನ್ನು. ಹಸರಾವು ಏನಿದು? ತಿನ್ನು ನೋಡಿ ಗೊತ್ತಾಗ್ತದೆ. ಉರಿಬೋದಾ? ಮೂರಿ ಜಜ್ಜು ಏನಾದ್ರೂ ಮಾಡ್ಕೊ. ಹಾಗಲಕಾಯಿ. ಸ್ವೀಟ್ ಹಾಕಲ್ಕಾಯಿ. ಹೌದಾ? ಇನ್ನೊಂದ್ಸಲ ತಿನ್ನು ನೋಡಿ ಗೊತ್ತಾಗತ್ತೆ. ಇಲ್ಲೇ ಇದೇ ಮೇನ್ 50,000 ರೂಪಾಯಿಗೆ. ಹೌದಾ? ಹಾ ಒಳ್ಳೆ ತಿನ್ಬಿಡಿ ನಂಚೂರು. ಹಾಗಲಕಾಯಾ? ತಿನ್ನು ನೋಡು ಕರೆಕ್ಟ್ ಹೇಳ್ತಾ ಇದೆಯಾ ನಂಗೆ ಗೊತ್ತಿಲ್ಲ, ಇದ್ರ ಹೆಸರೇ ಗೊತ್ತಿಲ್ಲ. ತಿನ್ನ ನಾನು ತಿಂದಿಲ್ಲ ಇದು. ತಾಯಿದೇವಲ್ಲಿ ಕಹಿ. ಹಾಗಲಕಾಯಿ ಇರ್ಬೇಕು, ಪರವಾಗಿಲ್ಲ. ಓಕೆ ತೆಗಿ ಇದು. ಏನ್ ಮಾಡೋಣ ಕಂದ? ಕೊಡೋಣ. ಮಾಡ್ರಲ್ಲ ಅವ್ರು 50,000 rupees. Thank you. ಓಕೆ 50,000. ಸೊ ಟೋಟಲ್ ನಿನ್ನ ಖಾತೆಯಲ್ಲಿರೋದು 70,000 rupees. ಹೊಡೆಯಂಡ್ಲು ಶಬಾಷ್. 6 ಚಾನ್ಸ್ಗಳಾಗಿದೆ, ಮಿಕ್ಕಿರೋದು ಕೇವಲ 4 ಚಾನ್ಸ್. ನೆಕ್ಸ್ಟ್ ನಂಬರ್ 15. ಓಕೆ ಬ್ಲಾಕ್ ಮಾಡ. ಓಕೆ 7th ಚಾನ್ಸ್. ಪ್ಲೀಸ್ ಬ್ಲಾಕ್ ನಂಬರ್ 15. 15ರ ಹಿಂದೆ ಇರುವಂತಹ ಮೊತ್ತ ಎಷ್ಟು? 25,000. ಸೊ 25,000 ರೂಪಾಯಿ ಕಾಸ್ಕೆಟ್ ಆಡೋದಕ್ಕೆ. ಆಯ್ಸೋ ರೆಡಿ. ರಾಜನ ರಾಣಿ? ರಾಜ. ಶೋರ್? ಪಕ್ಕ? ಫೈನಲ್ ಕಾಲ್? ರಾಜ. ರಾಣಿ. ವೆರಿ ಸಾರಿ, 1-0. ಇಟ್ಸ್ ಓಕೆ. ಆದ್ರೂ 2,500 ರೂಪಾಯಿಗಳು. 2,500 ರೂಪಾಯಿಗೆ ನಾನು ನೀನು ಕೊಡ್ತಾ ಇರುವಂತ ಚಾಲೆಂಜ್ ಏನು ಅಂದ್ರೆ, ಒಂದು ಕಣ್ಣು ತೋರಿಸ್ತೀನಿ. ಆ ಕಣ್ಣು ಯಾರ್ದು ಅಂತ ಗೆಸ್ ಮಾಡ್ಬೇಕು. ಗೆಸ್ ಮಾಡಲಿಲ್ಲ ಅಂದ್ರೆ ಅದು ಗಾನ್. ಕಣ್ಣು ಯಾರ್ದು? ಯಾರ ಕಣ್ಣು? ಯಾರ ಕಣ್ಣು? ಮಾಲಾಶ್ರೀ. ಡೋಂಟ್ ಆಸ್ಕ್ ಮೀ, ಟೆಲ್ ಮೀ. 2,500 ರೂಪಾಯಿಗೆ ಫೈನಲ್ ಆನ್ಸರ್ ಮಾಲಾಶ್ರೀ ಅಂತ ಹೇಳ್ತಾ ಇದೆಯಾ? ನೋಡೋಣ. ಕರೆಕ್ಟ್ ಆನ್ಸರ್ 2,500 ರೂಪಾಯಿ. ಶಬಾಷ್. ಟೋಟಲ್ 72,500 ರೂಪಾಯಿ ನಿನ್ನ ಖಾತೆಯಲ್ಲಿ ಭದ್ರವಾಗಿದೆ. ಆದರೆ ಮಿಕ್ಕಿರೋದು ಕೇವಲ 3 ಚಾನ್ಸು. ನೆಕ್ಸ್ಟ್ ನಂಬರ್ 10. 10 ಗ್ಯಾರಂಟಿ. ಪ್ಲೀಸ್ ಬ್ಲಾಕ್ ನಂಬರ್ 10. ಈಗ 10 ಅಂತ ಹೇಳಿ ಬ್ಲಾಕ್ ಮಾಡಾಗಿದೆ. 8ನೇ ಚಾನ್ಸು. ಸೊ ಅದರಿಂದ ಯಾವ ಮೊತ್ತ ಇದೆ ಅಂತ ನೋಡೋಣ. ನೋಡೋಣ. ಓಕೆ ಪ್ಲೀಸ್ ರಿವೀಲ್ ನಂಬರ್ 10. 1,000 rupees. 1,000 ರೂಪಾಯಿಗೆ. ಆಯ್ಸು ಹೇಳಿ. ರೆಡಿ? ರೆಡಿ. ರಾಜ. ಶಾ ನಾವು ರಾಣಿ. ರಾಣಿ. ಅಯ್ಯೋ ಹಿಂಗ್ ಚೇಂಜ್ ಮಾಡ್ತೀಯಾ? ರಾಜ. ಅಯ್ಯೋ ರಾಮನೇ. ಸರಿ ರಾಣಿ. 6. ಅಯ್ಯೋ ರಾಮ. ರಾಣಿ. ಓಕೆ ರಾಜನ ರಾಣಿನ? ರಾಣಿ. ಶೋರ್. 1,000 ರೂಪಾಯಿ ರಾಣಿ ಅಂತ ಹೇಳ್ತಾ ಇದೀಯಾ? ಆಲ್ ದ ವೆರಿ ಬೆಸ್ಟ್. ರಾಣಿ. ಓಕೆ 1,000 ರೂಪಾಯಿಗೆ ನಿನಗೆ ಒಂದು ಲಾಜಿಕ್ ಪ್ರಶ್ನೆ ಕೇಳ್ತೀನಿ, ಗಮನ ಇಟ್ಟು ಕೇಳು. ಓಕೆ ತಪ್ಪು ಉತ್ತರ ಕೊಟ್ರೆ ಗಾನ್ ಕೇಸ್. ಒಂದು ಮರದಲ್ಲಿ 12 ಪಕ್ಷಿಗಳು ಕೂತಿದೆ. ಗನ್ ತಗೊಂಡು ಒಂದೇ ಬುಲೆಟ್ ಅಲ್ಲಿ 2 ಪಕ್ಷಿಗಳನ್ನ ಹೊಡೆದಾಕಿದ್ರೆ ಮರದ ಮೇಲೆ ಎಷ್ಟು ಪಕ್ಷಿ ಇರುತ್ತೆ? ಒಂದು ಇರಲ್ಲ. ಯಾಕೆ? ಲಾಜಿಕ್ ಪ್ರಶ್ನೆ, ಯೋಚನೆ ಮಾಡು. ಕಾಸಿಗೆ ಟಾಸು, ಕಾಸಿಗೆ 12. ಟಾಸು, ಗೆದ್ದವನೆ ಬಾಸು. 12 ಪಕ್ಷಿ ಲೆಕ್ಕ ಹಾಕು. ಶೂಟ್ ಮಾಡಿದ ತಕ್ಷಣ ಎಲ್ಲ ಓಡೋಗ್ತಾವಲ್ಲ. ಓಡೋಗೋದೆ ಅದೇನ್ ನಾಯಿ ಮರಿ? ನಾನು ಹೇಳಿದ ಪಕ್ಷಿ ಹೆಂಗ್ ಓಡೋಗುತ್ತೆ? ಹಾರೋಗುತ್ತಲ್ಲ. ಫಿಕ್ಸಾ? ಗ್ಯಾರಂಟಿನಾ? ಪಕ್ಕ? ಯಾಕಿರಲ್ಲ? ಅದು ಸೌಂಡ್ ಕೇಳಿದ ತಕ್ಷಣ ಹಾರೋಗ್ತಾವೆ. ಫೈನಲ್ ಆನ್ಸರ್ 1,000 ರೂಪೀಸ್. ಕರೆಕ್ಟ್ ಆನ್ಸರ್. ಓಕೆ 1,000 ರೂಪಾಯಿ ಬಂದಿದೆ ನಿನ್ನ ಖಾತೆಯಲ್ಲಿರೋದು. 73,500. 500 ರೂಪಾಯಿ. ಇದು ಯಾವ್ದು? ಓಕೆ 9ನೇ ಚಾನ್ಸ್. ನೆಕ್ಸ್ಟ್ ನಂಬರ್ ಕೇಳು. ಎಷ್ಟು ತಗೊಳ್ಳಿ ಅಮ್ಮ? ಮಂಜುಳಾ ಅವರೇ ನಿಮ್ಮನ್ನೇನು ಕೇಳ್ತೀಯಾರ ನೋಡಿ. ಯಾವ ನಂಬರ್ ಸೆಲೆಕ್ಟ್ ಮಾಡೋದು ಅಂತೀಯಾರೆ? 2, 3, 7, 8, 11, 12, 16 ಇದೆ. ಯಾವ್ದು ತಗೊಳ್ಳಿ? 11 ತಗೊಳ್ಳಿ. 11. ಮಂಜುಳಾ ಅವರು 11 ಅಂತ ಹೇಳ್ತಾ ಇದ್ದಾರೆ. ಪ್ಲೀಸ್ ಬ್ಲಾಕ್ ನಂಬರ್ 11. ಈಗ ಅದರಿಂದ ಏನಿದೆ ಅಂತ ತಿಳ್ಕೊಳಕ್ ಮುಂಚೆ ಮಂಜುಳಾ ಅವ್ರನ್ನ ಕೇಳೋಣ. ಮಂಜುಳಾ ಅವರೇ, ಈಗ ಸದ್ಯಕ್ಕೆ 70,000 ರೂಪಾಯಿ ಗೆದ್ದಿಯಾಳೆ ಅಮೂಲ್ಯ. 70,000 ರೂಪಾಯಿಯಲ್ಲಿ ನೀವು ನಿಮ್ಮ ಅಂಗಡಿ ಶುರು ಮಾಡ್ಕೋಬೋದಾ? ಮನೆ ಅಡ್ವಾನ್ಸಿಗೆನೆ ತುಂಬಾ ಜಾಸ್ತಿ ಇದಾಗತ್ತೆ ಸರ್. ಓಕೆ
ಬಟ್ ಒಟ್ಟಿನಲ್ಲಿ ಶುರು ಮಾಡೋದಕ್ಕಾದ್ರೂ ಒಂದು ಅಮೌಂಟ್ ಅಂತ ಸಿಗುತ್ತಲ್ವಾ? ಹೌದು ಸರ್. ನೀವೆಲ್ಲೇ ಓಡಾಡಿದ್ರು ನಿಮ್ಮ ಮಗಳೇ ನಿಮ್ಮನ್ನು ಕರ್ಕೊಂಡು ಹೋಗೋದು. ಹೌದು ಸರ್. ಸೊ ಮಗಳೇ ನಿಮಗೆ ದಾರಿ ದೀಪ. ಹೌದು ಸರ್. ನೋಡಿದ್ರೇನೆ ಗೊತ್ತಾಗುತ್ತೆ ಚುರುಕಾಗಿದ್ದಾಳೆ ಅಂತ. ನಿನ್ನ ಹೆಸರೇನಮ್ಮ? ಸ್ಕೂಲ್ಗೆ ಹೋಗ್ತೀಯಾ ನೀನು? ದಿನ ಹೋಗ್ತೀಯಾ? ಹೇರ್ ಸ್ಟೈಲ ಮಾತಾಡ್ಕೊಂಡು ಅದು ಈಗಲೇ ಅಧಿಕಾರಿ ಆಗ್ಬಿಟ್ಟಿದ್ಯಾ ನೀನು. ಓಕೆ ಮಂಜುಳಾ ಅವರೇ, ನೋಡೋಣ ಎಷ್ಟು ಗೆಲ್ತಾಳೆ ಅಂತ. ಓಕೆ, ಈಗ 11ನ್ನ ಬ್ಲಾಕ್ ಮಾಡಿದೀವಿ. 11ರ ಹಿಂದೆ ಇರುವಂತಹ ಮೊತ್ತ ಎಷ್ಟು? 5000 rupees. ಸೊ ಈಗ 5000 ರೂಪಾಯಿಗೆ ಆಯ್ತು. ರೆಡಿ. ಕಾಸಿಗೆ ಟಾಸು ಕೇಳು. ರಾಜನ ರಾಣಿ ತಗೊಂಡ್ಲ ಅಮ್ಮ? ರಾಣಿ. ರಾಣಿ. ಈಗ ಮಜಾ ಇದೆ. ರಾಣಿನಾ? ರಾಣಿ. ಅವ್ರು ಹೇಳಿದ್ದೆ ರಾಣಿ. 5000 ರೂಪಾಯಿ ರಾಣಿ ಅಂತ ಹೇಳ್ತಾ ಇದೀವಿ. ಆಲ್ ದ ವೆರಿ ಬೆಸ್ಟ್ ರಾಣಿ. ಓಕೆ, 5000 ರೂಪಾಯಿಗೆ ಇವಾಗ ಅಲ್ಲೊಂದಷ್ಟು ಫೋಟೋಗಳು ಹಾಕ್ತಿವಿ. ಅದರಲ್ಲಿ ಒಂದು ಪ್ರಾಣಿ ಬರ್ಬೋದು, ಏನಾದ್ರೂ ಒಂದು ಇರ್ಬೋದು. ಆ ಫೋಟೋಲಿ ಏನಿದೆ ಅದರ ಸೌಂಡ್ ಕೊಡಬೇಕು. ಓಕೆ. ವಿತ್ ಎಕ್ಸ್ಪ್ರೆಷನ್. ಓಕೆ, ಮೊದಲನೇ ಫೋಟೋ. ಸೂಪರ್, ಎಕ್ಸ್ಟ್ರಾರ್ಡಿನರಿ. ಓಲಿ, ಅದೇನ್ ಪ್ರಾಣಿ ಇದು? ಮಂಕಿ. ಮಂಕಿ ಅಂತ ಗುರು. ಅಯ್ಯೋ ಮಂಕಿ ಅದು. ಬಿಟ್ಟು ನೋಡು. ಏ ಮಂಕಿನೇ. ಅದು ಕುದುರೆ ಮತ್ತೆ ಮಂಕಿ ಕ್ರಾಸ್ ಬ್ರೀಡ್. ಅದು ಮಂಕಿನ, ಅದು Monkey. ಚಿಂಪಾಂಜಿ ಅಂತಾರೆ ಅದಕ್ಕೆ. ಕರೆಕ್ಟ್, ನಾನ್ ಬರೀ ಮುಖ ನೋಡ್ತಾ ಇದೀನಿ. ನೆಕ್ಸ್ಟ್ ಪ್ರಾಣಿ ತೋರಿಸ್ಬೇಕು, ಕಿಡ್ನಿ ಎಲ್ಲ ತೋರಿಸ್ಬೇಕು ನಿಂಗೆ, ಇಲ್ಲಾಂದ್ರೆ ಗೊತ್ತಾಗಲ್ಲ. ಸೌಂಡ್. ಮುಖ ನೋಡ್ತಾ ಇದೀನಿ. ಸೌಂಡ್. ಅದ್ ಹೆಂಗ್ ಸೌಂಡ್ ಮಾಡುತ್ತೆ? ಏನ್ ನಮ್ ಸೋದರ ಮಾವನ್ ಮಗ ಅದು, ಗೊತ್ತಿರಕ್ ಹೆಂಗೆ ಅದು ಹೆಂಗ್ ನಡ್ಕೊಂಡ್ ಬರುತ್ತೆ ಆ ತರ ಎಲ್ಲ ಮಾಡಿ ತೋರ್ಸೊಂದಿಷ್ಟು ಸೌಂಡ್ ಬರ್ಲಿಲ್ಲ ಅಂದ್ರೆ 5000 ರೂಪಾಯಿ ಮಂಜುಳಾ ಅವ್ರಿಗೆ, ಇಲ್ಲಾಂದ್ರೆ ಕೊಡಲ್ಲ. ಏ, ಅದೇನ್ ಸೌಂಡ್ ಮಾಡುತ್ತೆ ಹೇಳಿ ನಂಗೆ. ಈಗ ಸೌಂಡ್ ಬೇಡಮ್ಮ, ಅದು ಹೆಂಗ್ Sound ಮಾತಾಡುತ್ತೆ, ಕೋತಿ ಏನ್ ಕೋತಿ ಮಾಡುತ್ತೆ? ಹೆಂಗಪ್ಪ ನಡೆಯೋದು? ಮಾಡ್ತೋರ್ಸ. ನಿಮ್ಮ ಅಮ್ಮನ ಖುಷಿನ. ಹಿಂಗ ಆಡುತ್ತೆ. ಕೋತಿ ಜಾಗಿಂಗ್ ಹೋಗೋದು ಬೆಳಗ್ಗೆ ಜಾಗಿಂಗ್ ಹೋಗೋ ಕೋತಿ ಇದು. ಸೌಂಡು ಮಾದೇವ. 2 ಚಿಂಪಾಂಜಿ ಜಗಳ. ಸಾಕೊಡ್ರಪ್ಪ. ಯಾವ ಕೊಡ್ರಪ್ಪ, ಒಂದೇ ಒಂದಾಗಿರೋ. ನೆಕ್ಸ್ಟ್ ಫೋಟೋ. ಇದು ಕೆಟ್ಟೋಗಿರೋ ಫ್ಲೆಶ್ ಇದ್ದಂಗಿಲ್ಲ. ಬಿರುಗಾಳಿ ಹೆಂಗ್ ಬರುತ್ತೆ? ಸೈಲೆನ್ಸರ್ ಹಾಕಿರೋ ಬಿರುಗಾಳಿ ಇದು. ಗಾಳಿ ಗಾಳಿ ಹೆಂಗ ಸೌಂಡ್? ಸತ್ರು ಅಲ್ಲಿ ಒಳಗಡೆ ಅಷ್ಟೇ, ಗಾನ್ ಕೇಸ್. ಎಲ್ರು ಕಿವಿ ಮುಚ್ಕೊಂಡಿರ್ತಾರೆ. ಅಲ್ಲೇ ರೆಡಿ, ಆಲ್ರೆಡಿ ಈಗ ರೆಡಿ ರೆಡಿ. ನೆಕ್ಸ್ಟ್ ನಂಬರ್ ಕಂಟಿನ್ಯೂಸ್ ಆಗಿ. ಪಾಮ್ ಪಾಮ್. ಆಮೇಲೆ ಇನ್ನೊಂದು ಫೋಟೋ ಇದೆಯಪ್ಪ, ಲಾಸ್ಟ್ ಫೋಟೋ ಹಾಕ್ರಪ್ಪ. ಕಚ್ಚ ಕಚ್ಚ ಅಂತ ಮಾತಾಡ್ತೀನಿ. ಓಕೆ, ಇದು ಈಸಿ. ಹಿಂಗೆ ಏನದು? ಅದ್ಯಾವ ಆಗೋದು ಹಂಗೆ ತಾನೆ. ಅಂತ. ಇದನ್ನ ಕರೆಕ್ಟಾಗಿ ಮಾಡಲಿಲ್ಲ ಅಂದ್ರೆ ದುಡ್ಡು ಕೊಡಲ್ಲ ನಾನು. ಹಿಂಗೆ ಆಡ್ತಾರೆ. ಎರಡು. ಜೋರಾಗಿ ಸೌಂಡ್ ಮಾಡಿ. ಓಕೆ, ಲಾಸ್ಟ್. ನಾವೀಗ ಬರ ನೋಡ. ಅವು ಮಲ್ಕೊಂಡ್ರೆ ಫಸ್ಟ್ ಜೋರಾಗಿ ಸೌಂಡ್ ಬಂದ್ರೆ ಮಾತ್ರ ಎದ್ದು ಹಂಗೆ ಮಲ್ಕೊಂಡ್ರೆ ಮಲಗಿದೆ. ಹಾವು ಮಲಗಿದೆ. ಪುಂಗಿ. ಟ್ಯೂನ್ ಹೇಳಿ. ಟ್ಯೂನಾ? ಟ್ಯೂನು ಇದು ಮುಂಗಾರು ಮಳೆಯೇ ಏನು ನಿನ್ನ ಹಣಿಗಳ ನೀಲೆ ಊದಿದ. ಉತ್ತ ಬೇಜಾನ್ ಒಳಗಿದೆ, ಜೋರಾಗಿ ಊದಿದ್ರೆ ಮಾತ್ರ ಆಚೆಗೆ ಬರೋದು, ನಾವು ಇಲ್ಲಾಂದ್ರೆ ಬರಲ್ಲ. ಊದು. ಏ ಟ್ಯೂನ್ ಹೇಳಿ. ಏನೋ ಒಂದು ಪೆ ಪೆಪ್ಪೆ 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 ಪೆಪ್ಪೆ. ಯಾವ್ದೋ ಸಣ್ಣ ಹುಡುಗ ಆಡಾಡ್ತೈತೆ, ಹೊಡೆದೋಡ್ಸೋಣ. ಊದಮ್ಮ. ಎಬ್ಬಿಸ್ಬೇಕು ಅವನ ಬೇಗ. ಅಲ್ಲ, ಇಂಥ ಪುಂಗಿ ಊದರ್ ಸಿಕ್ಬಿಟ್ರೆ ಆವಿಗೆ ಫುಲ್ ರೆಸ್ಟ್. ಓಕೆ ಓಕೆ, ಅವನ್ನ ಎಬ್ಬಿಸ್ಬಿಡು ಬೇಗ. ಅವತ್ತಿಗೆ ಅರ್ಧ ಎದ್ದು ಬಿಟ್ಟೈತಿ, ಫುಲ್ ಎಬ್ಬಿಸ್ಬಿಡು. ರೆಡಿ.
ಕೊಟ್ಬಿಡಪ್ಪ 5000 ರುಪೀಸ್ ಅಪ್ಪ. ಬಟ್ ಬೆಸ್ಟ್ ಅಂದ್ರೆ ಪುಂಗಿದು ಅದೇ ಅದೇ. ಓಕೆ 5000 ರೂಪಾಯಿ ಕೊಟ್ಟಿದ್ದೀನಿ. ವೆರಿ ಗುಡ್. ನಿನ್ನ ಕಷ್ಟ ನೋಡೋಕ್ಕಾಗದೆ ಕೊಟ್ಟಿರೋದು. ಹೌದು. ಸೊ ಟೋಟಲ್ ನಿನ್ನ ಖಾತೆಯಲ್ಲಿರೋದು 78,500. ಓಕೆ, ಲಾಸ್ಟ್ ಚಾನ್ಸ್ ಇದೆ. ಹುಷಾರು ಹುಷಾರು ಹುಷಾರು. ಲಾಸ್ಟ್ ನಂಬರ್ 10th ಚಾನ್ಸ್. 13. ಶೋರ್ ಪಕ್ಕ 13 ಅಂತ ಹೇಳ್ತೀರಾ? ಬ್ಲಾಕ್ ಮಾಡಲಾ? ಚೇಂಜ್ ಮಾಡೋದಕ್ಕಾಗಲ್ಲ? ಪ್ಲೀಸ್ ಬ್ಲಾಕ್ ನಂಬರ್ 13. 13ರ ಹಿಂದೆ ಇರುವಂತಹ ಮೊತ್ತ ಎಷ್ಟು? ಇನ್ನು ಚಾನ್ಸ್ ಇಲ್ಲ ಅಲ್ವಾ? 10,000 ಗಾನ್. ಎಲ್ಲ ಮುಗಿದ್ವಾ ಚಾನ್ಸ್? 68,500. ಎಲ್ಲ ಚಾನ್ಸ್ ಮುಗಿದ್ವಾ? 68,500. ಒಂದು ಗೇಮ್ ಕೊಡ್ತೀನಿ, ಅದ್ರಲ್ಲಿ 10,000 ರೂಪಾಯಿಗಿಂತ ಜಾಸ್ತಿ ಗಳಿಸ್ಬೋದು. ವಿಲ್ ಟ್ರೈ ಯೋರ್ ಲಕ್. ಓಕೆ ಓಕೆ. ಈಗ ಸಿಂಪಲ್ ಗೇಮು. ನೀನು 10,000 ರೂಪಾಯಿ ಕಳ್ಕೊಂಡಿದ್ಯಾ, ಆದರೆ 10,000 ರೂಪಾಯಿಗಿಂತ ಜಾಸ್ತಿ ಗಳಿಸ್ಬೋದು. ಇಲ್ಲಿ ಒಂದು ರಿಂಗ್ ಇದೆ, ಇದನ್ನ ನಾನು ಟರ್ನ್ ಮಾಡ್ತೀನಿ. 5 ಡಾಟ್ಗಳನ್ನ ಕೊಡ್ತೀನಿ. ನೀನು ಡಾಟ್ ಹೊಡಿಬೇಕು, ಆಯ್ತಾ? ಯಾವ ಕಲರ್ ಮೇಲೆ ಹೋಗಿ ಬೀಳುತ್ತೆ ಅದನ್ನ ಕೌಂಟ್ ಮಾಡ್ಕೋತೀನಿ. ಅಕಸ್ಮಾತ್ 5 ಡಾಟ್ ಒಂದೇ ಕಲರ್ಗೆ ಬಿದ್ದರೆ ಒಂದೇನೆ ಕನ್ಸಿಡರ್ ಮಾಡೋದು. ಇಲ್ಲಿ ಅದೇ ಕಲರ್ದು ಗ್ರಿಡ್ಗಳು ಹಾಕಿದೀವಿ. ಯಾವ ಕಲರ್ ಇಂದ ಎಷ್ಟು ಅಮೌಂಟ್ ಇದೆ ಅಂತ ನೀನು ನೋಡಿದ್ಮೇಲೆ ಗೊತ್ತಾಗೋದು, ನಮಗೂ ಗೊತ್ತಿಲ್ಲ, ಆಯ್ತಾ? ಇದನ್ನ ನೋಡೋಣ ಎಷ್ಟು ಗೆದ್ದಿದ್ಯಾ ಅಂತ ಗೊತ್ತಾಗುತ್ತೆ. 5 ಚಾನ್ಸ್ ಕೊಡ್ತೀನಿ, ಬಟ್ ಒಂದು ಕಲರ್ಗೆ ಒಂದೇ ಡಾಟ್. ಬಾರ ಮದೆ ಬಾ. ಓಕೆ ರೆಡಿ? ಶಬಾಷ್. ಪರ್ಪಲ್ ಅಂಡ್ ಬ್ಲ್ಯಾಕ್ ನೋಡಿ. ಯೆಲ್ಲೋ ನೋಡಿ. ಅಯ್ಯ ಒಂದು ವೇಸ್ಟ್ ಆಗೋಯ್ತು. ಲಾಸ್ಟ್ ನೋಡಿ. ಇನ್ನೊಂದು ಚಾನ್ಸ್. ಲಾಸ್ಟ್ ಚಾನ್ಸ್ ಕೊಡ್ತೀನಿ. ಹೋಗ್ಲಿ ಪಾಪ ಮಗು ಅಂತ. ಸಖತ್ ಫಾಸ್ಟ್ ಆಯ್ತು. ಗುರು ಕಡೆಯಿಂದ ಇನ್ನೊಂದು ಚಾನ್ಸ್. ಹಾ, ನಮ್ಮ ಗುರು ಕಡೆಯಿಂದ ಇನ್ನೊಂದು ಚಾನ್ಸ್. ಅವ್ನು ಕೇಳ್ದ ಅಂದ್ಬಿಟ್ಟು ಕೊಡ್ತಾ ಇದೀನಿ, ಇದ್ರ ಮೇಲೆ ಕೊಡಲ್ಲ ನಾನು. ಹೋಗ್ಲಿ ಪಾಪ ಅಂತ. ನೀನು ಜಾಸ್ತಿ ಗೆಲ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಕೊಡ್ತಾ ಇರೋದು. ಇಲ್ಲ ಏನ್ರ ಆಗಿದೆ. ಓಕೆ, ಸೊ ಇಲ್ಲಿ ಲೈಟ್ ಪರ್ಪಲ್ಗೆ 2 ಬಿದ್ದಿದೆ, ಬ್ಲ್ಯಾಕ್ಗೊಂದು, ಯೆಲ್ಲೋಗೊಂದು, ರೆಡ್ಗೊಂದು. ಓಕೆ, ಮೊದಲನೇದು ಯಾವ್ದು ನೋಡೋಣ? ಎಲ್ಲೋ. ಎಲ್ಲೋ. ಎಲ್ಲೋ ಹಿಂದೆ ಇರುವಂತ ಅಮೌಂಟು $0. 4,000 rupees. Next. ನೆಕ್ಸ್ಟ್ ಬ್ಲ್ಯಾಕ್. Casket toss. 1,000 rupees. Next. ಲೈಟ್ ಪರ್ಪಲ್. 3,000. Last orange. ಆರೆಂಜ್. ಸೊ ಲಾಸ್ಟ್ ನಂಬರ್ 10,000 ರೂಪಾಯಿ ಕಳ್ಕೊಂಡಿರೋದು. ಇನ್ನು 2,000 ರೂಪಾಯಿ ಬಂದ್ರೆ ಟಾಸು ಸೋತಿದ್ದು ವಾಪಸ್ ಬಂದಂಗೆ. 8,000 rupees. ಲಾಸ್ಟ್ ನಂಬರ್. 5,000 rupees. 81,500 rupees. Fantastic. ಮಂಜುಳಾ ಅವರೇ 81,500 ರೂಪಾಯಿ ಗೆದ್ದಿದ್ದಾರೆ. ಹೇಗೆ ಅನಿಸ್ತಾ ಇದೆ? ತುಂಬಾ ಚೆನ್ನಾಗಿ ಆಡಿದ್ದಾರೆ ಸರ್. ಚೆನ್ನಾಗಿ ಆಡಿದ್ರಾ? ಹಾಂ ಸರ್. 81,000 ರೂಪಾಯಿ ನಿಮ್ಮ ಜೀವನದಲ್ಲಿ ಸ್ವಲ್ಪ ಆದ್ರೂ ಬದಲಾವಣೆ ತರುತ್ತಾ? ತರತ್ತೆ ಸರ್. ಖಂಡಿತವಾಗ್ಲೂ. ಖಂಡಿತವಾಗ್ಲೂ. ನಿಮ್ಮ ಮಗಳಿಗೆ ಓದಿಸೋದಕ್ಕೆ, ನೀವು ಮನೆ ಮಾಡೋದಕ್ಕೆ ಎಲ್ಲದಕ್ಕೂ ಸಹಾಯ ಆಗುತ್ತೆ ಅಂತ ನಾವು ಅನ್ಕೊಂಡಿದೀವಿ. ಹಾಂ. ಬಟ್ ಈ 81,000 ರೂಪಾಯಿ ನಿಮ್ಮ ಜೀವನದಲ್ಲಿ ಎಷ್ಟು ದೊಡ್ಡ ಮೊತ್ತ ಅದು? ಹೇಳಕ್ಕಾಗಲ್ಲ ಸರ್. ಖುಷಿ ಆಗ್ತಿದೆಯಾ ಹೋಗ್ಲಿ? ಖುಷಿ ಆಗ್ತಿದೆ ಸರ್. ಓಕೆ, ವೆರಿ ಗುಡ್. 81,500 ರೂಪಾಯಿ ಮಾತ್ರ ಅಲ್ಲ, ಇದರ ಜೊತೆಗೆ ನಿಮಗೆ ಕಣ್ವಾ ಸಂಸ್ಥೆಯ ಪರವಾಗಿ 10,000 ರೂಪಾಯಿ ಸೇರಿಸಿ 91,500 ರೂಪಾಯಿಗಳನ್ನ ಕೊಡ್ತಾ ಇದ್ದೀವಿ. ಕಂಗ್ರ್ಯಾಚುಲೇಷನ್ಸ್. ಓಕೆ ಅಮೂಲ್ಯ, ಯು ಪ್ಲೇಡ್ ವೆರಿ ವೆಲ್. ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಅ ಸ್ಪೋರ್ಟ್. ತಗೊಳ್ಳಿ ಮಂಜುಳಾ ಅವರು, ಇಟ್ಕೊಳ್ಳಿ. ಇವತ್ತಿನ ಸಂಚಿಕೆಯ ಮ್ಯಾಕ್ಡೊನಾಲ್ಡ್ಸ್ ಐ ಆಮ್ ಲವಿಂಗ್ ಇಟ್ ಮೂಮೆಂಟ್ ಅಂದ್ರೆ ಇದೆ. ಅಮೂಲ್ಯ, ಕಣ್ವಾ ಅವರ ಪರವಾಗಿ ಒಂದು ಸಣ್ಣ ಕಾಣಿಕೆ, ಥ್ಯಾಂಕ್ ಯು. ಹಾಗೆ ಲೋಕೇಶ್ ಪ್ರೊಡಕ್ಷನ್ಸ್ ಪರವಾಗಿ ಒಂದು ನೆನಪಿನ ಕಾಣಿಕೆ. ವೀಕ್ಷಕರೇ, ಇದೇ ತರ ಮಜಾ, ಇದೇ ತರ ನಗು, ಇದೇ ತರ ತಲ್ಲಾಟೆ
ಹಾಗೂ ಇದೇ ಥರ ಸಂತೋಷ ನಿಮಗೆ ಪ್ರತಿನಿತ್ಯ ಬೇಕು ಅಂದರೆ ಕೇಳ್ತಾ ಇರಿ 92.7 ಬಿಗ್ FM. ನಾನು ಮತ್ತೆ ಪಟ್ ಪಟಾಕೇಶ್ವತಿ ಪ್ರತಿನಿತ್ಯ ನಿಮ್ಮ ಹತ್ರ ಮಾತಾಡ್ತೀವಿ, ಬ್ಯೂಟಿಫುಲ್ ಸಾಂಗ್ಸ್ ಅನ್ನ ಪ್ಲೇ ಮಾಡ್ತಾ ಇರ್ತೀವಿ. ಸೊ ಮರಿಬೇಡಿ 92.7 ಬಿಗ್ FM ಲೈಫ್ ಸೂಪರ್ ಗುರು. Casiguetoso, que tal é posso.